ಶ್ಯಾಮ, ಏನಾಯ್ತು ಶ್ಯಾಮ? ಏನಿಲ್ಲ ಅಕ್ಕ, ಮಲ್ಕೊಳ್ಳಿ. ಶ್ಯಾಮ, ಒಂದು ಮುತ್ತು ಕೊಡು ಪ್ಲೀಸ್. ಚಿಕ್ಕಪ್ಪ, ಏನೋ ನೀನ್ ಯಾಕೋ ಇದ್ದೆ? ಏನೋ ಕನ್ಸ್ ಬಿತ್ತು ಚಿಕ್ಕಪ್ಪ. ನನಗ್ ಕೂಡ ಒಂದ್ ಕನ್ಸು ಬಿತ್ತು ಕಣೋ. ನೀನ್ ಮಲ್ಕೊ ಮಲ್ಕೊ. ಇವಾಗ ಏನ್ ಮಾಡೋದು? ಮಲ್ಕೊಂಡ ಅಯ್ಯೋ, ನೀವ್ ಹಾಗೆ ಹೇಳ್ಬೇಡಿ ಮ್ಯಾನೇಜರ್. ಆ ಕೃಷ್ಣನ್ ದಯೆಯಿಂದ ನೀವು ಬೇಗ ಹುಷಾರಾದ್ರೆ ಸಾಕು. ನೀವು ಗುಣ ಆದ್ಮೇಲೆ ನಮ್ ಫ್ಯಾಕ್ಟ್ರಿಯಲ್ಲೇ ಕೆಲ್ಸ ಕೊಡ್ತೀವಿ. ಇವ್ರನ್ನ ನಮ್ ಫ್ಯಾಕ್ಟ್ರಿಲಿ ಇಟ್ಕೊಂಡ್ರೆ ಐಶ್ವರ್ಯ ಅತ್ತಿಗೆ ಬೇರೆ ತರ ಅರ್ಥ ಮಾಡ್ಕೋತಾಳೆ. ನೀವು ಹುಷಾರಾದ್ಮೇಲೆ ಐಶ್ವರ್ಯ ಅತ್ತಿಗೆ ಹತ್ರನೇ ಜಾಯಿನ್ ಆಗಿ ಅವಳು ಏನ್ ಪ್ಲಾನ್ ಮಾಡ್ತಾಳೋ ನಮಗೆ ಹೇಳಿ. ಬೇಡ ರೀ, ಅವ್ರ ಕಂಪನಿ ಸೀಕ್ರೆಟ್ಸ್ ನಮ್ಗೇನು ಬೇಡ. ಐಶ್ವರ್ಯ ಅಕ್ಕನ್ಗೆ ಅಹಂಕಾರದಿಂದ ಕಣ್ ಮುಚ್ಚಿದೆ. ಅಹಂಕಾರ ಹೋಗಿ ಕಣ್ ತೆರೆದಿದ್ದ ದಿನ ಅವ್ರಿಗೆ ಎಲ್ಲ ಅರ್ಥ ಆಗತ್ತೆ.
ಅವಳು ಮಾಡಿರೋ ತಪ್ಪಿಗೆ ಅಳೋ ದಿನ ಬರುತ್ತೆ. ಅವತ್ತು ಐಶ್ವರ್ಯ ಅಕ್ಕನ್ಗೆ ಮೊದ್ಲು ನೆನ್ಪಾಗೋದು ನಮ್ ಕುಟುಂಬನೇ. ಎಷ್ಟು ಬೇಡ ಅನ್ಕೊಂಡ್ರು ಐಶ್ವರ್ಯ ಅಕ್ಕನು ನಮ್ ಫ್ಯಾಮಿಲಿನೇ. ಅವಳ ಕಂಪನಿ ಚೆನ್ನಾಗಿರ್ಲಿ, ಅವಳು ಕೂಡ ಹ್ಯಾಪಿಯಾಗಿರ್ಲಿ. ಅವ್ರು ನಿಮಗೆ ಮೋಸ ಮಾಡಿದ್ರು ಕೂಡ ನೀವು ಅವ್ರು ಒಳ್ಳೇದನ್ನೇ ಹಾರೈಸ್ತಿದ್ದೀರಾ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ನಮಸ್ತೆ ಮ್ಯಾನೇಜರ್, ಹಾಸ್ಪಿಟ್ಲಿಂದ ಯಾವಾಗ ಡಿಸ್ಚಾರ್ಜ್ ಆಯ್ತು? ಇವತ್ ಮಾರ್ನಿಂಗ್ಗೆ ಸರ್. ನೀವಿಷ್ಟು ಬೇಗ ಗುಣ ಆಗಿದ್ದು ನಮಗೆ ತುಂಬಾ ಖುಷಿ ಆಗ್ತಿದೆ. ಎಲ್ಲ ನಿಮ್ ದಯೆ ಸರ್. ನೀವು ನನಗೆ ಸಹಾಯ ಮಾಡಿಲ್ಲ ಅಂದ್ರೆ ನನ್ನ ಹೆಂಡತಿ ಮಗ ಅನಾಥ ಆಗ್ಬಿಡ್ತಿದ್ರು. ನನಗೆ ಪ್ಯಾರಾಲಿಸಿಸ್ ಬಂದು ಮಲ್ಕೊಂಡಿರುವಾಗ ನನ್ನ ಮಗ ಸ್ಕೂಲಿಗೆ ಹೋಗೋದ್ ಬಿಟ್ಟು ನನ್ನ ಹೆಂಡತಿ 4 ಮನೆ ಕೆಲಸ ಮಾಡ್ಕೊಂಡು ಇರೋದು ಸರ್. ಓದ್ಬೇಕಾಗಿರೋ ವಯಸ್ಸಲ್ಲಿ ನನ್ನ ಮಗ ನನ್ನ ಮುಂದೆ ಕೆಲಸ ಮಾಡ್ತಿರ್ಬೇಕಾದ್ರೆ ನೋಡಿ ಆ ನೋವಿಂದ ಸತ್ತೋಗ್ಬಿಡ್ತೀನಿ ಅನ್ನೋ ಭಯ ಆಗ್ತಿತ್ತು ಸರ್. ಅಂಥ ಪರಿಸ್ಥಿತಿಲಿ ನೀವು ದೇವರಾಗಿ ಬಂದು ನನಗೆ ಸಹಾಯ ಮಾಡಿದ್ರಿ ಸರ್. ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಸರ್. ಅಯ್ಯಯ್ಯೋ ಸರ್ ಇದು ತಪ್ಪು ಸರ್. ನಾನ್ ನಿಮಗಿಂತ ಚಿಕ್ಕವನು. ನನ್ನ ಜೀವಮಾನ ಇಡೀ ನಿಮ್ಮ ಋಣದಲ್ಲೇ ಇರ್ತೀನಿ ಸರ್. ನೀವೇನ್ ಹೇಳಿದ್ರು ಮಾಡ್ತೀನಿ ಸರ್. ನೀವಿದ್ದಾಗ ಎಲ್ಲ ಸರಿಯಾಗಿ ನಡೀತಿತ್ತು ಸರ್. ವರ್ಕರ್ಸ್ ಎಲ್ಲ ಏನೂ ಟೆನ್ಷನ್ ಇಲ್ಲದೆ ಕೆಲಸ ಮಾಡ್ತಿದ್ರು. ಅವ್ರನ್ನ ಕುಟುಂಬದವ್ರ ಹಾಗೆ ನೋಡ್ಕೊಂಡು ಅವರ ಕಷ್ಟ ಸುಖ ಕೇಳ್ತಿದ್ರಿ. ಆದ್ರೆ ಈಗ ಎಲ್ಲ ಬದಲಾಗಿದೆ ಸರ್. ಕಾರ್ಮಿಕರಿಗಷ್ಟೇ ಅಲ್ಲ, ಆ ಕಂಪ್ನಿಗೂ ಕೂಡ ಕಷ್ಟ ಆಗ್ತಾ ಇದೆ ಸರ್. ಇವತ್ತು ನಾಳೆನೋ ಅನ್ನೋ ಹಾಗಿದೆ. ಈಗ ನೀವೆಲ್ಲ ವರ್ಕ್ ಮಾಡ್ತಿರೋದು? ಐಶ್ವರ್ಯ ಮೇಡಮ್ ಹತ್ರನೇ ಸರ್. ಏನು, ಅವಳ ಹತ್ರ ಕೆಲಸ ಮಾಡ್ತಿದ್ಯಾ? ಆ ಕೆಲಸನ ಬಿಟ್ಬಿಡು. ಆ ಐಶ್ವರ್ಯ ಹತ್ರ ಕೆಲಸ ಮಾಡೋದಕ್ಕಿಂತ ಕೂಲಿ ಮಾಡಿ ಬದುಕೋದು ಒಳ್ಳೇದು. ಮಾವ, ಆವೇಶ ಪಡಬೇಡಿ. ಆವೇಶ ಅಲ್ಲಮ್ಮ, ಐಶ್ವರ್ಯ ಹತ್ರ ಅಲ್ದೆ ಹೋದ್ರೆ ಬೇರೆ ಕಡೆ ಎಲ್ಲಾದ್ರೂ ಜಾಬ್ ಸಿಗುತ್ತೆ. ಬೇಕಾದ್ರೆ ನಾನ್ ಕೊಡಿಸ್ತೀನಿ, ಆರಾಮಾಗಿ ಮಾಡ್ಕೊಂಡಿರ್ಬೋದು. ಹಾಗಲ್ಲ ಮಾವ, ಅವತ್ತಿಂದ ಅದೇ ಕಂಪನಿಲಿ ಕೆಲಸ ಮಾಡ್ತಿದ್ದಾರೆ. ಅಷ್ಟು ಅನುಬಂಧ ಇರೋ ಆ ಕಂಪನಿಯಿಂದ ಬೇರೆ ಕಡೆಗೆ ಹೇಗ್ ಹೋಗ್ತಾರೆ ಹೇಳಿ? ಐಶ್ವರ್ಯ ಅಕ್ಕ ಮಾಡಿದ್ದು ಕರೆಕ್ಟ್ ಅಲ್ದೇ ಇರ್ಬೋದು. ಹಾಗಂತ ಇವ್ರ ಕಂಪನಿ ಬಿಟ್ಟು ಹೋಗೋದು ಯಾಕೆ ಮಾವ? ಹೌದು ಡ್ಯಾಡಿ. ಅಲ್ದೇ ಈಗ ಆ ಕಂಪ್ನಿ ಪೊಸಿಷನ್ ಕೂಡ ಚೆನ್ನಾಗಿಲ್ಲ. ಇವತ್ತಲ್ದೇ ಇದ್ರು ನಾಳೆ ಆದ್ರೂ ಆ ಫ್ಯಾಕ್ಟ್ರಿ ನಮ್ದೇ ಅಲ್ವಾ? ಹೇಳು ವನಜಾಕ್ಷಿ. ಮೇಡಮ್, ನಿಮ್ ಹತ್ರ ಕೆಲಸ ಮಾಡೋ ಮ್ಯಾನೇಜರ್ ಇದಾನಲ್ಲ, ಅವನು ಇಲ್ಲಿಗ್ ಬಂದು ವರ್ಮಾ ಅವ್ರನ್ನ ಅಖಿಲ್ ಅವ್ರನ್ನ ಮೀಟ್ ಮಾಡ್ಕೊಂಡು ಹೋದ್ರು. ಏನ್ ಮಾತಾಡ್ಕೊಂಡ್ರು? ಅದೆಲ್ಲ ನನಗ್ ಸರಿಯಾಗಿ ಕೇಳಿಸ್ಲಿಲ್ಲ ಮೇಡಮ್. ಆದ್ರೆ ಆ ಅಖಿಲು ಶ್ಯಾಮ ನಿಮ್ ಮ್ಯಾನೇಜರ್ಗೆ ಏನೋ ಒಂದ್ ಹೇಳ್ಕೊಡ್ತಿರೋ ಹಾಗ ಅನಿಸ್ತು. ಯಾವ್ದಕ್ಕೂ ಒಳ್ಳೇದು. ಮ್ಯಾನೇಜರ್ ಜೊತೆಗೆ ಸ್ವಲ್ಪ ಹುಷಾರಾಗಿರಿ ಮೇಡಮ್. ಇಡ್ತೀನಿ ಮೇಡಮ್, ಬಡ್ಡಿ ಕಲೆಕ್ಷನ್ಗೆ ಹೋಗ್ಬೇಕು. ಓಕೆ. ನಾನು ವನಜಾಕ್ಷಿ ಹತ್ರ ಅಲ್ಲಿ ವಿಷಯ ತಿಳ್ಕೊಂಡು ಅವ್ರಿಗೆ ತೊಂದರೆ ಕೊಟ್ಟ ಹಾಗೆ ಅವರು ಕೂಡ ಆ ಮ್ಯಾನೇಜರ್ ಇಂದ ಇಲ್ಲಿ ಬಿಸ್ನೆಸ್ ವಿಷಯ ತಿಳ್ಕೊಂಡು ನನಗ್ ತೊಂದರೆ ಕೊಡೋದಕ್ಕ? ಹಾಗೆ ಆಗಿರುತ್ತೆ, ಖಂಡಿತ ಹಾಗೆ ಆಗಿರುತ್ತೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗಾ ಬ್ಯಾಡ್ ಮಾರ್ನಿಂಗಾ? ಬ್ಯಾಡ್ ಮಾರ್ನಿಂಗ್ ಯಾಕೆ ಮೇಡಮ್? ನೀನ್ ಬಂದಿದ್ರಿಂದ ನನ್ಗೆ ಒಳ್ಳೇದಾದ್ರೆ ಅದು ಗುಡ್ ಮಾರ್ನಿಂಗ್, ಕೆಟ್ಟದಾದ್ರೆ ಅದು ಬ್ಯಾಡ್ ಮಾರ್ನಿಂಗ್. ಹಾಗೆ ಇಲ್ಲಿ ಬರೋದ್ರಿಂದ ನಿನಗ್ ಒಳ್ಳೇದಾದ್ರೆ ಅದು ನಿನಗೆ ಗುಡ್ ಮಾರ್ನಿಂಗ್, ಕೆಟ್ಟದಾದ್ರೆ ಅದು ನಿನಗೆ ಬ್ಯಾಡ್ ಮಾರ್ನಿಂಗ್. ಏನು ಅರ್ಥ ಆಗಿಲ್ವಾ?
ಕೆಲವ್ ಹಾಗೆ ಅರ್ಥ ಆಗಲ್ಲ. ನಾವೇ ಅರ್ಥ ಮಾಡ್ಕೋಬೇಕು. ಯೋಚನೆ ಮಾಡು, ನಿಧಾನವಾಗಿ ಅರ್ಥ ಆಗುತ್ತೆ. ಹೌದು, ನಿನ್ ಹೆಲ್ತ್ ಸರಿ ಇರ್ಲಿಲ್ವಲ್ಲ, ಮಂಚ ಹಿಡ್ದಿದ್ಯಲ್ಲ, ಮತ್ತೆ ಆಫೀಸ್ಗೆ ಬರಲ್ಲ ಅಂತ ತಿರುಗ್ ಬರ್ದಿರೋ ಲೋಕಕ್ಕೆ ಹೋಗ್ತೀಯಾ ಅಂತ ಆಫೀಸಲ್ಲಿ ತುಂಬಾ ಜನ ಮಾತಾಡ್ಕೋತಿದ್ದನ್ನ ಕೇಳಿದೀನಿ. ಆದ್ರೆ ತಿರುಗಿ ಆಫೀಸ್ಗೆ ಬಂದಿದ್ಯಲ್ಲ ಅಂದ್ರೆ ಆ ದೇವ್ರ ದಯೆಯಿಂದ ನಿನ್ನ ಆರೋಗ್ಯ ಸರಿ ಹೋಯ್ತು ಅನ್ಸತ್ತೆ. ದೇವ್ರ ದಯೆ ಅಲ್ಲ ಮೇಡಮ್, ದೇವ್ರ ಹಾಗಿರೋ ಅಖಿಲ್ ದಂಪತಿ ದಯೆಯಿಂದ. ಅಖಿಲ್ ಸರ್ ಮತ್ತು ಶ್ಯಾಮಾ ಮೇಡಮ್ ನನ್ನ ಪರಿಸ್ಥಿತಿ ತಿಳ್ಕೊಂಡು ನಮ್ಮ ಮನೆಗೆ ಬಂದು ನನ್ನ ನೋಡಿ ಆಸ್ಪತ್ರೆಗೆ ಸೇರಿಸಿ ತುಂಬಾ ದುಡ್ಡು ಖರ್ಚು ಮಾಡಿ ನನಗೆ ಟ್ರೀಟ್ಮೆಂಟ್ ಮಾಡಿಸಿದ್ರು. ನಾನಿವತ್ತು ಹೀಗೆ ನಡೀತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಖಂಡಿತ ಅವ್ರ ದಯೆ ಮೇಡಮ್. ಅವ್ರು ನಿನ್ ಮೇಲೆ ಅಷ್ಟು ದಯೆ ತೋರ್ಸದ್ಮೇಲೆ ಹೋಗಿ ಅವ್ರ ಹತ್ರನೇ ಕೆಲ್ಸ ಮಾಡ್ಕೊಂಡು ಅವ್ರ ಋಣನ ತೀರ್ಸೋದಲ್ವಾ? ನನ್ ಹತ್ರ ಯಾಕೆ ಬಂದೆ ಅಂದ್ರೆ ಮೇಡಮ್ ಅದು ಬೇಡ, ನೀನ್ ಹೇಳ್ಬೇಡ, ನಾನೇ ಹೇಳ್ತೀನಿ. ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ, ಯಾವ ಉದ್ದೇಶದಿಂದ ಬಂದಿದ್ಯಾ ಅಂತ ನಾನೇ ಹೇಳ್ತೀನಿ. ನಿಜವಾಗ್ಲೂ ನೀನ್ ನನ್ನ ಹತ್ರ ಬರ್ಲಿಲ್ಲ, ಅವರೇ ಅಖಿಲ್ ಮತ್ತೆ ಶ್ಯಾಮ ಅವರೇ ನಿನ್ನಿಲ್ಲಿ ಕಳ್ಸಿದಾರಲ್ವಾ? ಯಥಾ ಪ್ರಕಾರ ನೀನ್ ನನ್ನ ಹತ್ರ ಮ್ಯಾನೇಜರ್ ಕೆಲಸ ಮಾಡ್ತಾ ಇಲ್ಲಿ ನನ್ನ ಕಂಪ್ನಿ ಸಂಬಂಧಪಟ್ಟಿರೋ ವಿಷಯನೆಲ್ಲ ಅವ್ರಿಗೆ ಹೇಳಿ ಅದರಿಂದ ನನ್ನ ಕಂಪ್ನಿನ ದಿವಾಳಿ ಆಗೋ ಹಾಗೆ ಮಾಡಿ ನನ್ನ ಸೋಲ್ಸಕ್ ನೋಡ್ತಾ ಇದ್ದಾರೆ. ಇದೇ ಅಲ್ವಾ ಅವ್ರ ಪ್ಲಾನ್? ಇದೇನು ನಮ್ಮ ಐಶ್ವರ್ಯ ಮಸಾಲಾ ಕಂಪನಿ ಸೇಲ್ಸ್ ಇಷ್ಟ ಕೆಳಗ್ ಬಿದ್ದಿದೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಮೇಡಮ್. ಗ್ರಾಜುವಲಿ ಸೇಲ್ಸ್ ಡ್ರಾಪ್ ಆಗ್ತಾ ಹೋಗ್ತಾ ಇದೆ. ಒಂದ್ಸಲ ನಮ್ ಡಿಸ್ಟ್ರಿಬ್ಯೂಟರ್ಸ್ಗೆ ಫೋನ್ ಮಾಡು, ನಾನೇ ಮಾತಾಡ್ತೀನಿ. ಓಕೆ ಮೇಡಮ್. ಹಲೋ, ಹೇಳಿ ಮ್ಯಾನೇಜರ್. ಸರ್ ಮೇಡಮ್ ನಿಮ್ಮ ಹತ್ರ ಮಾತಾಡ್ತಾರಂತೆ. ನಾನು ಆಲ್ರೆಡಿ ಫ್ಯಾಕ್ಟ್ರಿಲಿ ಇದ್ದೀನಿ, ಮೇಡಮ್ ಹತ್ರ ಮಾತಾಡ್ತೀನಿ ಬಿಡಿ. ಓಕೆ ಸರ್. ಮೇಡಮ್ ಅವ್ರು ನಮ್ಮ ಫ್ಯಾಕ್ಟ್ರಿಯಲ್ಲೇ ಇದ್ದಾರಂತೆ, ಬರ್ತಿದ್ದಾರೆ ಮೇಡಮ್. ಎಕ್ಸ್ಕ್ಯೂಸ್ ಮಿ ಮೇಡಮ್. ನಮಸ್ತೆ ಮೇಡಮ್. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ರಾಮರಾವ್ ಇದು, ನಮ್ ಸೇಲ್ಸ್ ಯಾಕೆ ಹೀಗ್ ಬೀಳ್ತಿದೆ? ಏನ್ ಹೇಳು ಅಂತೀರಿ ಮೇಡಮ್? ನಮ್ ಮಸಾಲದಲ್ಲೇ ಅಡಿಗೆ ಮಾಡಿದ್ರೆ ಅದು ಚೆನ್ನಾಗ್ ಬರ್ಲಿಲ್ಲ ಅಂತ ಅದನ್ನ ತಿನ್ನಕ್ಕಾಗದೆ ಕಸದ ಬುಟ್ಟಿಗೆ ಹಾಕ್ತಿದಾರಂತೆ ಜನರು. ಅದಕ್ಕೆ ನಮ್ಮ ಮಸಾಲೆ ಹಾಕಿರೋ ಕಸ್ಟಮರ್ಸ್ ಎಲ್ಲ ಮಸಾಲೆ ಪ್ಯಾಕೆಟ್ಸ್ ನ ತಗೊಂಡೋಗಿ ಅಂಗಡಿಯವ್ರ ಮುಖಕ್ಕೆ ಎಷ್ಟು ಹೋಗ್ತಿದಾರಂತೆ. ಬಹುಶಃ ನೀವದನ್ನ ಓದೇನೆ ಸೈನ್ ಮಾಡಿರ್ತೀರಾ. ನೀವ್ ಹೀಗ್ ಮಾಡ್ತೀರಂತ ನಾವ್ ಅಂದ್ಕೊಂಡಿರ್ಲಿಲ್ಲ ಮೇಡಮ್. ಈಗ ಅರ್ಥ ಆಯ್ತಲ್ಲ. ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನನ್ಗೇನು ಪ್ರಾಬ್ಲಮ್ ಇಲ್ಲ. ನಾನ್ ಮಾತ್ರ ನಿಮ್ಗೆ 1 ಪೈಸೆ ಕೂಡ ಕೊಡಲ್ಲ. ಇನ್ನೇನ್ ಮಾಡ್ತೀವಿ ಮೇಡಮ್, ಈ ನಷ್ಟನ ಮತ್ತೊಂದ್ ಕಂಪ್ನಿ ಹತ್ರ ಡೀಲರ್ಶಿಪ್ ತಗೊಂಡು ಸರಿ ಮಾಡ್ಕೋತೀವಿ. ಮೇಡಮ್, ಮೇಲೆ ದೇವ್ರು ಅನ್ನೋನೊಬ್ಬನಿದ್ದಾನೆ ಮೇಡಮ್. ನೀವು ಯಾರಿಗೆಲ್ಲ ಅನ್ಯಾಯ ಮಾಡ್ತಿರೋ ಅವ್ರಿಗೆ ಆ ದೇವ್ರೇ ಒಳ್ಳೇದ್ ಮಾಡ್ತಾರೆ. ನಮ್ಮನ್ನ ಆ ದೇವ್ರು ಕಾಪಾಡ್ತಾನೆ ಮೇಡಮ್. ಆದ್ರೆ ನೀವು ಹೀಗ್ ಮಾಡಿದ್ರೆ ನಿಮ್ಮನ್ನ ಯಾರೂ ಕಾಪಾಡಲ್ಲ. ಜಸ್ಟ್ ಶಟ್ ಅಪ್. ಬಾಯಿಗೆ ಬಂದಿದ್ ಮಾತಾಡ್ದೆ ಬಂದಾರಿಲೇ ಹೋಗ್ತಾ ಇರಿ. ಔಟ್, ಗೆಟ್ ಔಟ್. ಹೋಗದೆ ಇಲ್ಲೇ ಇರ್ತೀವ ಏನು? ಇಲ್ಲೇ ಇದ್ರೆ ನಿಮ್ ಪಾಪ ನಮಗೂ ತಾಗುತ್ತೆ. ಬನ್ರಿ ನೀವು. ನಾಳೆ ಫ್ಯಾಕ್ಟ್ರಿ ಹತ್ರ ಅಡ್ಗೆ ಪ್ರೋಗ್ರಾಮ್ ಪ್ಲಾನ್ ಮಾಡಿದ್ವಲ್ಲ, ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ಕೊಂಡಿದೀರಾ? ಎಲ್ಲ ಸೆಟ್ ಆಗಿದೆ ಅಣ್ಣ. ನಮ್ ಮಸಾಲಾ ಬ್ರ್ಯಾಂಡ್ ನ ಟ್ಯಾಗ್ ಮಾಡಿ ಸ್ವಲ್ಪ ಸ್ಟಾಲ್ಸ್ ಇಟ್ಟು ಅದರಲ್ಲಿ ಎಲ್ಲಾ ರೀತಿ ವೆಜ್ ಅಂಡ್ ನಾನ್ ವೆಜ್ ಅಡ್ಗೆ ಮಾಡಿ ಪಬ್ಲಿಕ್ ಹತ್ರ ಟೇಸ್ಟ್ ಮಾಡಿಸೋದು. ಜೆನ್ಯೂನ್ ಆಗಿ ಅವರ ರಿವ್ಯೂ ತಗೊಳ್ಳೋದು. ಅಷ್ಟೇ ಅಲ್ಲ, ಜೊತೆಗೆ ಮಸಾಲೆ ಯಾವಾಗ ಹಾಕಿದ್ರೆ ಹೇಗ್ ಟೇಸ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಬೇಳೆ ಹಾಕಿದ್ಮೇಲೆ ಉಪ್ಪು ಖಾರ ಯಾವಾಗ ಹಾಕೋದು, ಆಮೇಲೆ ಮಸಾಲ ಯಾವಾಗ ಹಾಕೋದು ಎಲ್ಲ ತೋರಿಸ್ತೀವಿ.
ಇದೆಲ್ಲ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗತ್ತೆ. ನಮ್ ಬ್ರ್ಯಾಂಡ್ ನೇಮ್ AAA ಮಸಾಲಾ ಹೆಸರು ಎಲ್ರಿಗೂ ತಲುಪತ್ತೆ. ಇದೆಲ್ಲ ವಿಡಿಯೋ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು. ವೆರಿ ಗುಡ್ ಅಖಿಲ್. ನಿಜವಾಗ್ಲೂ ಈ ಪ್ರೋಗ್ರಾಮಿಂದ ನಮ್ಮ ಕಂಪ್ನಿ AAA ಮಸಾಲೆ ಜನರನ್ನ ತಲುಪುತ್ತೆ. ಶ್ಯಾಮ, ನಾನು ಕೂಡ ಸ್ಟಾಲಲ್ಲಿ ಐಟಮ್ಸ್ ಪ್ರಿಪೇರ್ ಮಾಡ್ತೀನಿ. ನಿನ್ನ ಭಾವ ನನಗೆ ಅಡುಗೆ ಬರಲ್ಲ ಅಂತ ತಮಾಷೆ ಮಾಡ್ತಾರಲ್ಲ. ನಾಳೆ ನನ್ನ ಅಡುಗೆನ ಜನರಿಗೆ ರುಚಿ ತೋರಿಸಿ ಇವ್ರಿಗೆ ನಾನಂದ್ರೆ ಏನು ಅಂತ ತೋರಿಸ್ತೀನಿ. ಅಪ್ಪ ಅಖಿಲ್, AAA ಮಸಾಲ ಅಂದ್ರೆ ಪ್ರತಿ ಮನೇಲೂ ಕೇಳೋ ಹೆಸರು. ನಾನು ಕಂಪ್ನಿನ ಹ್ಯಾಂಡ್ ಓವರ್ ತಗೊಂಡ್ಮೇಲೆ ಪಬ್ಲಿಸಿಟಿ ಮಾಡ್ದೇನೆ ಸೇಲ್ಸ್ ಪ್ರತಿ ತಿಂಗಳು ಬೆಳೀತಾನೆ ಇತ್ತು. ಆದ್ರೆ ನನ್ಗೀಗ ಈ ಖರ್ಚು, ಈ ಶ್ರಮ ಅಗತ್ಯನ ಅನ್ಸ್ತಿದೆ. ನೀವ್ ಹೇಳಿದ್ ನಿಜಾನೇ ಡ್ಯಾಡಿ. ಆದ್ರೆ ಕೆಲವು ತಿಂಗಳು ನಮ್ ಕಂಪನಿ ಕ್ಲೋಸ್ ಆಗಿ ಅತಿಗೆ ಡೀಲ್ ಮಾಡಿದ್ರಿಂದ AAA ಮಸಾಲಾ ಕಂಪನಿ ಅನ್ನೋದು ಜನರಿಂದ ದೂರ ಆಗಿತ್ತು. ಅದನ್ನ ಆದಷ್ಟು ಬೇಗ ಜನರ ಹತ್ರ ತಗೊಂಡು ಹೋಗಿ ಮತ್ತೆ ಕಂಪನಿಗೆ ಮೊದಲಿನ ವೈಭವ ಕೊಡಬೇಕು ಅಂದ್ರೆ ಇಷ್ಟಾದ್ರೂ ಪಬ್ಲಿಸಿಟಿ ಖಂಡಿತ ಸಿಗಬೇಕು. ಹೌದು ರೀ, ಅಖಿಲ್ ಹೇಳಿದ್ದು ನಿಜಾನೇ. ಆಲ್ ದಿ ಬೆಸ್ಟ್ ಅಖಿಲ್. ಥ್ಯಾಂಕ್ಸ್ ಮಮ್ಮಿ. ನಾವು ಅಂದ್ಕೊಂಡ ಹಾಗೆ ನಾಳೆ ಪ್ರೋಗ್ರಾಮ್ ಸಕ್ಸಸ್ ಆದ್ರೆ ನಮಗೆ ಕಾಂಪಿಟೇಷನ್ ಇರಲ್ಲ. ವಿತಿನ್ 1 ಮಂತ್ ನಮ್ಮ ಮಸಾಲಾ ಕಂಪನಿ ನಂಬರ್ 1 ಸ್ಥಾನಕ್ಕೆ ಹೋಗೋ ಅವಕಾಶ ಇದೆ. ಅದ್ಕೆ ಏನ್ ಶ್ಯಾಮ ಇವಾಗಿಲ್ಲಿ? ನಿಮ್ಗೋಸ್ಕರನೇ ಅದ್ಕೆ ನಿಮ್ಗೊಂದ್ ವಿಷಯ ಹೇಳಕ್ ಬಂದೆ. ಏನೇ ಇದ್ರು ದುಡ್ಡು ಬರೋ ವಿಷಯ ಹೇಳು, ಹೋಗೋ ವಿಷಯ ಬೇಡ. ದುಡ್ಡಿನ ವಿಷಯ ಅಲ್ಲ ಅದ್ಕೆ. ನಾಳೆ ನಾವು ಒಂದ್ ಅಡ್ಗೆ ಪ್ರೋಗ್ರಾಮ್ ಮಾಡ್ತಿದೀವಿ. ಅದ್ರಲ್ಲಿ ನೀವು ಕೂಡ ಅಡ್ಗೆ ಮಾಡ್ತೀರಾ ಅಂತ ಕೇಳಕ್ ಬಂದೆ. ಮಾಡ್ತೀನಿ ಶ್ಯಾಮ, ಅದ್ರಲ್ಲೇನಿದೆ. ನಾನು ದುಡ್ಡು ಕೊಟ್ಟು ಸಾಮಾನ್ ತರೋ ಅಗತ್ಯ ಇಲ್ಲ ಅಲ್ವಾ? ಎಲ್ಲ ನೀವೇ ಕೊಡ್ತೀರಲ್ವಾ? ಎಲ್ಲ ನಾವೇ ಕೊಡ್ತೀವಿ. ಜೊತೆಗೆ ನೀವು ಟಿವಿಯಲ್ಲಿ ಕೂಡ ಕಾಣ್ತೀರಾ. ಹಾಗಾದ್ರೆ ಖಂಡಿತ ಬಂದ್ ಮಾಡ್ತೀನಿ. ₹1 ಖರ್ಚಿಲ್ದೆ ಟಿವಿಲ್ ಬರ್ತೀನಿ ಅಂದ್ರೆ ಯಾಕೆ ಮಾಡಲ್ಲ ಹೇಳು? ಸರಿ ಅದ್ಕೆ. ಸರಿ ಶ್ಯಾಮ, ನಾನು ಕೆಲ್ಸದ ಮೇಲೆ ಹೊರಗೆ ಹೋಗ್ತಾ ಇದ್ದೀನಿ. ನಾಳೆ ಕರೆಕ್ಟ್ ಟೈಮ್ಗೆ ನೀನ್ ಹೇಳೋ ಜಾಗಕ್ಕೆ ಬಂದ್ಬಿಡ್ತೀನಿ. ಯಾಕದ್ಕೆ? ಎಲ್ರೂ ಒಟ್ಟಿಗೆ ಹೋಗೋಣ. ನಮ್ ಜೊತೆನೆ ಬನ್ನಿ. ಸರಿ, ನಿಮ್ ಜೊತೆಗೆ ಬರ್ತೀನಿ. ಸರಿ ಅದ್ಕೆ. ನಾನ್ ಬರ್ತೀನಿ. ಸೂಪರ್ ಆಗಿದೆ ಅಕ್ಕ. AAA ಮಸಾಲದಿಂದ ಮಾಡಿರೋ ಯಾವ ಅಡ್ಗೆ ಆದ್ರೂ ಸಖತ್ತಾಗಿರತ್ತೆ. ನಾನ್ ಮಾಡಿದ್ದು ನನಗೆ ಹಿಡ್ಸಲ್ಲ, ಇವ್ರೇನು ಸೂಪರ್ ಬಂಪರ್ ಅಂತ ಇದ್ದಾರೆ. ಟೇಸ್ಟ್ ಮಾಡ್ತೀನಿ. ನಾನು ಟೇಸ್ಟ್ ಮಾಡ್ತೀನಿ. ಅಬ್ಬಾ, ಸಖತ್ತಾಗಿದೆ. ಇದನ್ನ ನಾನೇ ಮಾಡಿದ್ದು. ಐಶ್ವರ್ಯ ನನ್ಗೇನ್ ಪುಡಿ ಕೊಟ್ಲು, ಅದನ್ನ ಹಾಕಿದ್ರೆ ಅಡ್ಗೆ ಎಲ್ಲ ಹಾಳಾಗತ್ತೆ ಅಂತ ಹೇಳಿದ್ಲು. ಇಲ್ಲಿ ನೋಡಿದ್ರೆ ಇಷ್ಟು ರುಚಿಯಾಗಿದೆ. ಈ ವಿಷಯನ ಅವಳಿಗೆ ಇವಾಗ್ಲೇ ಫೋನ್ ಮಾಡಿ ಹೇಳ್ಬೇಕು. ನಮ್ AAA ಮಸಾಲಾದಿಂದ ಮಾಡಿರೋ ರೆಸಿಪೀಸ್ ಎಷ್ಟು ರುಚಿಯಾಗಿದೆಯೋ ಸ್ವತಃ ಪಬ್ಲಿಕ್ ಕೊಟ್ಟಿರೋ ರಿವ್ಯೂನ ನೀವೇ ನೋಡಿದ್ರಿ ತಾನೆ. ಎಲ್ಲ ಅಡಿಗೆನೂ ಸೂಪರ್ ಆಗಿದೆ. ನಾವ್ ಹೇಳೋದು ಅಂತಲ್ಲ, ಒಂದ್ಸಲ AAA ಮಸಾಲಾದಿಂದ ಕರಿ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. AAA ಮಸಾಲಾ ವೆರಿ ಟೇಸ್ಟಿ ಮಸಾಲಾ ಅಂತ. ನಾನು ಶ್ಯಾಮನೇ ಮಾತಾಡ್ತಿರೋದು.
ಚೆನ್ನಾಗಿದ್ಯಾಕ? ವನಜಾಕ್ಷಿಗೆ ಶಾರ್ಟ್ ಸರ್ಕ್ಯೂಟ್ ಆಯ್ತಕ್ಕ. ಈ ಪ್ರೋಗ್ರಾಮ್ ಸಕ್ಸಸ್ ಆಗ್ಬಾರ್ದು ಅಂತ ನೀನ್ ಏನಾದ್ರೂ ಒಂದ್ ಪ್ಲಾನ್ ಮಾಡ್ತಿರ್ತೀಯ ಅಂತ ಅನ್ಕೊಂಡ್ ಹಾಗೆ ಮಾಡ್ದೆ. ರಾತ್ರಿ ವನಜಾಕ್ಷಿ ಅದಕ್ಕೆ ಬಂದು ನೀನ್ ಕೊಟ್ಟಿರೋ ಮಸಾಲಾ ಪೌಡರ್ನ ನಮ್ ಮಸಾಲೆಗೆ ಸೇರ್ಸಿದ್ರು. ನೀನ್ ಹೇಳಿರೋ ಕೆಲ್ಸನ ಕರೆಕ್ಟ್ ಆಗಿ ಮಾಡಿದ್ರು. ಆದ್ರೆ ರಾತ್ರಿ ನನ್ಗೆ ಸರಿಯಾಗಿ ನಿದ್ರೆ ಬಂದಿಲ್ಲ. ಎಚ್ಚರವಾಗೇ ಇದ್ದೆ. ವನಜಾಕ್ಷಿ ಮಾಡಿದ್ದೆಲ್ಲ ನಾನ್ ನೋಡ್ದೆ. ಆದ್ರೆ ಇವತ್ತು ಈ ಪ್ರೋಗ್ರಾಮ್ ಸಕ್ಸಸ್ ಆಗೋದಿಕ್ಕೆ AAA ಮಸಾಲಾ ಇಂದ ಮಾಡಿರೋ ಆ ಅಡಿಗೆ ಅಷ್ಟು ಟೇಸ್ಟ್ ಬರೋದಿಕ್ಕೆ ಕಾರಣ ನೀನೆ. ನೀನ್ ಕೊಟ್ಟಿರೋದ್ ಹಾಕಿದ್ಮೇಲೆ ರೆಸಿಪಿ ಒಂದೊಂದು ಟ್ರೈ ಮಾಡಿ ನೋಡ್ದೆ. ಅದ್ರಲ್ಲಿ ಏನೋ ತಪ್ಪಿದೆ ಅಂತ ಅನ್ಸ್ತು. ನಾನೊಂದು ಇಂಗ್ರೀಡಿಯೆಂಟ್ ಆಡ್ ಮಾಡಿದ್ದೆ. ಒಂದೊಳ್ಳೆ ಟೇಸ್ಟ್ ಬಂತು. ಹೇಳ್ಬೇಕಂದ್ರೆ ನಮ್ ಒರಿಜಿನಲ್ ಮಸಾಲಾ ಕೂಡ ಅಷ್ಟು ಟೇಸ್ಟ್ ಇರಲ್ಲ. ತುಂಬಾ ಥ್ಯಾಂಕ್ಸ್ ಅಕ್ಕ. ನೀನ್ ನಮ್ಗೆ ಕೆಟ್ಟದ್ ಮಾಡೋದಿಕ್ ಹೋದೆ, ಆದ್ರೆ ಒಳ್ಳೇದೇ ಆಯ್ತು. ಆದ್ರೆ ಈ ಸಲ ನಿನ್ಗೆ ಒಳ್ಳೇದಾಗತ್ತೆ ಅಂದ್ಕೋಬೇಡ. ಬೇರೆಯವ್ರಿಗೆ ಒಳ್ಳೇದ್ ಬಯಸು, ನಿನ್ಗೂ ಒಳ್ಳೇದಾಗತ್ತೆ. ಮುಳುಗ್ಸಕ್ ನೋಡ್ಬೇಡ, ನೀನೇ ಮುಳುಗ್ ಹೋಗ್ತೀಯ. ಅದೇ ಕರ್ಮ. ನಾವು ಮಾಡೋ ಕೆಲ್ಸದ ಮೇಲೆ ಅದಕ್ಕೆ ಫಲ ಸಿಗೋದು. ನೆನ್ಪಿಟ್ಕೋ. ಇನ್ಮೇಲಾದ್ರೂ ಬದಲಾಗು. ಅದ್ಕೆ ನಿಮ್ಗೆ ದುಡ್ಡಿನ ಆಸೆ ಇದೆ ಅಂತ ಗೊತ್ತಿದ್ರು ದುಡ್ಡಿನ ದುರಾಸೆ ಇರೋದು ಇವತ್ ಗೊತ್ತಾಯ್ತು. ಈ ಕ್ಷಣ ನಿಮ್ಮನ್ನ ನಾನು ಜೈಲಿಗೆ ಕಳಿಸ್ಬೋದು. ಆದ್ರೆ ಮಕ್ಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಸುಮ್ನೆ ಬಿಡ್ತಿದ್ದೀನಿ. ಸತ್ಯಣ್ಣ ತುಂಬಾ ಒಳ್ಳೆಯವರು. ಮಾರ್ಕೆಟ್ ಅಲ್ಲಿ ನಿಮ್ ಮಸಾಲಾಗೆ ಅಷ್ಟು ಡಿಮ್ಯಾಂಡ್ ಇದೆ ಸರ್. ಆ ಡಿಮ್ಯಾಂಡ್ ನ ಫುಲ್ಫಿಲ್ ಮಾಡ್ಬೇಕು ಅಂದ್ರೆ ನಮ್ಗಷ್ಟು ಸ್ಟಾಕ್ ಬೇಕೇ ಬೇಕು ಸರ್. ಅದು ಕರೆಕ್ಟೇ ಅನ್ನಿ, ಬಟ್ ಇಷ್ಟು ಸಡನ್ ಆಗಿ ಅಷ್ಟು ಸ್ಟಾಕ್ ರೆಡಿ ಮಾಡೋದು ಕಷ್ಟ ಆಗುತ್ತೆ. ಏನಂದ್ರೆ ಏನ್ ಕಷ್ಟ ಇಲ್ಲ. ಅವ್ರು ಕೇಳಿರೋ ಟೈಮ್ಗೆ ಅಂದ್ಕೊಂಡಷ್ಟು ಸ್ಟಾಕ್ ರೆಡಿ ಮಾಡ್ಬೋದು. ಅವ್ರಿಗೂ ಕೊಟ್ಟು ಕಳಿಸ್ಬೋದು. ನಿನಗ ನಂಬಿಕೆ ಇದ್ರೆ ಓಕೆ ಶ್ಯಾಮ. ನನ್ಗೆ 100% ನಂಬಿಕೆ ಇದೆ. ಹಾಗಾದ್ರೆ ಓಕೆ. 4 ದಿನದಲ್ಲಿ ನೀವ್ ಕೇಳಿರೋ ಸ್ಟಾಕ್ ಎಲ್ಲ ನಿಮ್ಗೋಸ್ಕರ ರೆಡಿ ಆಗಿರತ್ತೆ. ನೀವು ಬಂದ್ ತಗೊಂಡ್ ಹೋಗಿ. ಆಯ್ತು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಷ್ಟೋ ಕುಟುಂಬಗಳಿಗೆ ಸಹಾಯ ಆಗ್ತಿರೋ ನೀವು 100 ವರ್ಷ ಚೆನ್ನಾಗಿರ್ಬೇಕು. ಬರ್ತೀವಿ ಸರ್. ಬರ್ತೀವಿ ಮೇಡಮ್. ಬರ್ತೀವಿ ಮೇಡಮ್. ಶ್ಯಾಮ, 4 ದಿನದಲ್ಲಿ ಅಷ್ಟು ಸ್ಟಾಕ್ ರೆಡಿ ಮಾಡಬೇಕು ಅಂದ್ರೆ ರಾ ಮೆಟೀರಿಯಲ್ಗೆ ತುಂಬಾ ಅಮೌಂಟ್ ಬೇಕಲ್ವಾ? ಹೌದು ರೀ. ಆದ್ರೆ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ವಲ್ಲ. ಮೊನ್ನೆ ಅಷ್ಟೇ ಐಶ್ವರ್ಯ ಅದಕ್ಕೆ ಮ್ಯಾನೇಜರ್ಗೆ 5 ಲಕ್ಷ ಕೊಟ್ಟು ಟ್ರೀಟ್ಮೆಂಟ್ ಕೊಡಿಸಿದ್ವಿ ಅಲ್ವಾ? ನಮ್ಗೀಗ ಅಷ್ಟು ದುಡ್ಡು ಹೇಗ್ ಸಿಗುತ್ತೆ? ಅದ್ರ ಬಗ್ಗೆ ಇಷ್ಟು ಟೆನ್ಷನ್ ಯಾಕೆ? ಬ್ಯಾಂಕಲ್ಲಿ ಲೋನ್ ತಗೊಳ್ಳೋಣ. ಯಾಕೆ ಮೇಡಮ್ ಇಷ್ಟು ಕೋಪ ಮಾಡ್ಕೋತೀರಾ? ಈಗ ಏನಾಯ್ತಂತ ಇಷ್ಟೆಲ್ಲ ಫೀಲ್ ಆಗ್ತೀರಾ? ಆ AAA ಮಸಾಲಾ ಕಂಪನಿ ನಂಬರ್ 1 ಪೊಸಿಷನ್ಗೆ ಬಂದಿರೋದೇ ನನ್ಗಾಗಿರೋ ನಷ್ಟ. ಬೈದವರಿಗೆ ಶಾಪ ಅಂದ್ರು ದೊಡ್ಡವರು. ನೀವು ಅವ್ರಿಗೆ ನಷ್ಟ ಆಗ್ಲಿ ಅನ್ಕೊಂಡ್ರಿ, ನಿಮ್ಗೆ ನಷ್ಟ ಆಯ್ತು. ಏನು ನನಗೆ ಬುದ್ಧಿ ಹೇಳ್ತಾ ಇದ್ಯಾ? ನನ್ನ ಉದ್ದೇಶ ಅದಲ್ಲ ಮೇಡಮ್. ನಿನಗ್ ತುಂಬಾ ಸಂತೋಷ ಆಗಿರೋ ಹಾಗಿದೆ. ಯಾಕೆ ಮೇಡಮ್? ಅದೇ ನಿಮ್ AAA ಮಸಾಲಾ ಕಂಪನಿ ನಂಬರ್ 1 ಪೊಸಿಷನ್ಗೆ ಹೋಗಿ ಐಶ್ವರ್ಯ ಮಸಾಲಾ ಕಂಪನಿಗೆ ನಷ್ಟ ಆಗಿರೋದು ಎರಡು ನಿನಗೆ ಸಂತೋಷ ಕೊಡೋ ವಿಷಯನೇ ಅಲ್ವಾ? ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಿ ಮೇಡಮ್. ಯಾವಾಗ್ಲೂ ನಾನು ಕೆಲಸ ಮಾಡೋ ಕಂಪನಿ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ.
ನಮ್ಮ ಕಂಪ್ನಿಗೆ ನಷ್ಟ ಆದರೆ ನನಗೂ ಬೇಜಾರಾಗುತ್ತೆ ಮೇಡಮ್. ಹಾಗೆ ಅವ್ರ ಕಂಪ್ನಿ ನಂಬರ್ 1 ಪೊಸಿಷನ್ಗೆ ಹೋಗಿದ್ದಕ್ಕೆ ಸಂತೋಷ ಪಡ್ತೀನಿ ಮೇಡಮ್. ನಾವು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೋಬೇಕೇ ಹೊರತು ನಾಶ ಆಗಲಿ ಅಂತ ಬೇಡ್ಕೋಬಾರ್ದು ಮೇಡಮ್. ನೀವು ಯಾವಾಗ ಒಳ್ಳೆ ಮಾತಾಡೋದು ಕಲ್ತಿದ್ದು ಮ್ಯಾನೇಜರ್? ನೀವೆಷ್ಟೇ ವ್ಯಂಗ್ಯ ಮಾಡಿದ್ರೂ ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ಮೇಡಮ್. ಅವತ್ತು ನಾನು ಮಂಚ ಹಿಡಿದಾಗ ಅವ್ರು ಹೇಳಿರೋ ಮಾತು ಇನ್ನೂ ನನ್ನ ಕಿವಿಲಿ ಕೇಳ್ತಾನೇ ಇದೆ ಮೇಡಮ್. ಕೈಲಾದ್ರೆ ಸಹಾಯ ಮಾಡಬೇಕು ಅಂತ, ಕೆಟ್ಟದ್ದು ಮಾಡಬಾರ್ದು ಅಂತ, ಮನುಷ್ಯ ಅಂದರೆ ಹೇಗಿರಬೇಕು ಅಂತ ತೋರಿಸಿ ನನ್ನ ಕಣ್ಣು ತೆರೆಸಿದ್ರು ಮೇಡಮ್ ಅವರು. ಶಾಕಿಂಗ್ ನ್ಯೂಸ್ ಅಂದ್ರಿ? ಇದೇನಾ ಶಾಕಿಂಗ್ ನ್ಯೂಸ್? ನೀನ್ ಅಖಿಲ್ ಅಂತ ಕರೀತಿದ್ರೆ ನನಗೆ ಯಾವುದೋ ಮೆಲೋಡಿ ಸಾಂಗ್ ಕೇಳಿದಷ್ಟು ಖುಷಿ ಆಗತ್ತೆ. ಅದಕ್ಕೆ ನಿಜವಾದ ವಿಷಯ ಹೇಳದ್ ಮರ್ತು ಐ ಲವ್ ಯು ಹೇಳ್ಬಿಟ್ಟೆ. ಮೊದ್ಲು ಆ ವಿಷಯ ಏನು ಅಂತ ಹೇಳಿ. ನಮ್ AAA ಮಸಾಲ 1 ಮಂತ್ ಸ್ಟಾಕ್ 1 ವೀಕಲ್ಲಿ ಸೋಲ್ಡ್ ಔಟ್. ಸೂಪರ್. ಪರವಾಗಿಲ್ಲ, ನಾವು ಅಂದ್ಕೊಂಡಿದ್ದಕ್ಕಿಂತ ಮಾರ್ಕೆಟಲ್ಲಿ ನಮ್ಮ AAA ಮಸಾಲ ಕ್ರೇಜ್ ಜಾಸ್ತಿನೇ ಇದೆ. ಈ ವಿಷಯನ ಮಮ್ಮಿ ಡ್ಯಾಡಿಗೆ ಹೇಳಬೇಕು, ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಏನು ಅಂದ್ರೆ ಅವರು ಥ್ರಿಲ್ ಆಗಿ ಫೀಲ್ ಆಗೋಕೆ ಇದ್ರಲ್ಲಿ ಅಂತ ದೊಡ್ಡ ವಿಷಯ ಏನಿದೆ? ಮಾರ್ಕೆಟ್ ಅಲ್ಲಿ ಎಲ್ಲಿ ನೋಡಿದ್ರು AAA ಮಸಾಲಾ ಕಂಪನಿ ಹೆಸರೇ ಬರ್ತಾ ಇದೆ. ನಂಬರ್ 1 ಪೊಸಿಷನ್ ಅಲ್ಲಿದೆ. ಫ್ರಾಂಚೈಸೀಸ್ ಕೂಡ ಮಾಡ್ತಾ ಇದ್ದಾರೆ. ಹೂವು ಅರಳದ ಹಾಗೆ ಪರಿಮಳ ಬರೋ ಹಾಗೆ ಅಖಿಲ್ ಶಾಮಾ ಕಂಪನಿನ ರೀಸ್ಟಾರ್ಟ್ ಮಾಡ್ತಿದ್ದ ಹಾಗೆ ಲಾಭ, ಹೆಸರು, ಪ್ರತಿಷ್ಠೆ ಎಲ್ಲ ಸಂಪಾದಿಸಿದ್ರು. ನಾನು ಸೋತೋದ್ನ? ನಮಸ್ತೆ ಮೇಡಮ್. ಹೇಗಿದ್ಯಾಕ? ನನ್ ವಿಷಯ ಹಾಗಿರ್ಲಿ, ಸಡನ್ ಆಗಿ ನೀವ್ಯಾಕ್ ಬಂದ್ರಿ? ನನ್ನ ಹತ್ರ ಕಂಗ್ರ್ಯಾಚುಲೇಷನ್ಸ್ ಹೇಳಿಸ್ಕೊಳಕ? ಇಲ್ಲ ನಿಮ್ ಸಕ್ಸಸ್ ಬಗ್ಗೆ ಹೇಳಿ ನನಗೆ ವ್ಯಂಗ್ಯ ಮಾಡಕ? ನೀನಿನ್ನೂ ಬದ್ಲಾಗಿಲ್ವಲ್ಲ ಅಕ್ಕ. ಆ ವಿಷಯ ನೀನ್ ಮಾತಾಡೋ ಮಾತಲ್ಲೇ ಗೊತ್ತಾಗ್ತಿದೆ. ನೀನು ಮೇಲೆ ಇಲ್ದಿರೋ ಗಾಂಭೀರ್ಯ ತೋರಿಸ್ತಾ ಒಳ್ಳೊಳಗೆ ಅಳ್ತಿದ್ಯ ಅಂತ ಗೊತ್ತು. ನಾವು ನೀನ್ ಅಳ್ತಿದ್ರೆ ನೋಡಿ ಖುಷಿ ಪಡಕ್ಕೆ ಬರ್ಲಿಲ್ಲ ಅಕ್ಕ. ನಿನ್ಗೆ ಥ್ಯಾಂಕ್ಸ್ ಹೇಳಿ ನಿನ್ ಋಣ ತೀರ್ಸೋಕಂತ ಬಂದ್ವಿ. ಹೌದು ಅದ್ಗೆ, AAA ಮಸಾಲ ಕಂಪನಿ ನಂಬರ್ 1 ಪೊಸಿಷನ್ ಅಲ್ಲಿ ಇದೆ ಅಂದ್ರೆ ಅದಕ್ಕೆ ಕಾರಣ ನೀನೆ. ನೀನ್ ನಮ್ಗೆ ಕೆಟ್ಟದ್ ಮಾಡಕ್ ನೋಡಿದ್ರು ನಮಗ್ ಮಾತ್ರ ಒಳ್ಳೇದೇ ಆಗ್ತಿದೆ. ಹೌದಕ್ಕ, ನಾವು ಮೊದಲು ರೆಡಿ ಮಾಡಿರೋ ಮಸಾಲಾ ಫಾರ್ಮುಲಾ ಕೂಡ ತುಂಬಾ ಚೆನ್ನಾಗಿತ್ತು. ಆದ್ರೆ ನೀನು ನಮ್ಮ ಮಸಾಲ ಹಾಳು ಮಾಡಕ್ಕೆ ವನಜಾಕ್ಷಿ ಕೈಯಲ್ಲಿ ಗರಂ ಮಸಾಲ, ಲವಂಗ ಪೌಡರ್ನ ಕೊಟ್ಟು ಕಳಿಸಿದ್ದೆ. ನಾನು ಅದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಆಡ್ ಮಾಡಿ ಅದಕ್ಕೆ ಅದ್ಭುತವಾದ ಟೇಸ್ಟ್ ಬರೋ ಹಾಗಾಯ್ತು. ಅದರಿಂದ ನಮ್ಮ ಪ್ರೋಗ್ರಾಮ್ ಅನ್ಕೊಂಡಿದ್ಕಿಂತ ದೊಡ್ಡ ಸಕ್ಸಸ್ ಆಗಿದ್ದು. ನಾವ್ ಅನ್ಕೊಂಡಿದ್ಕಿಂತ ತುಂಬಾ ಕಡಿಮೆ ಟೈಮಲ್ಲಿ ನಮ್ಮ ಮಸಾಲಾ ಕಂಪನಿ ಬ್ರ್ಯಾಂಡ್ ಆಗೋ ಹಾಗಾಗಿದ್ದು. ಇದೆಲ್ಲ ನಿನ್ನಿಂದಾನೇ ಅಕ್ಕ. ಅದಕ್ಕೆ ನಿನ್ಗೋಸ್ಕರ ಒಂದು ಗಿಫ್ಟ್ ತಗೊಂಡ್ ಬಂದಿದ್ದೀನಕ್ಕ. ಹಲೋ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ ಮ್ಯಾನೇಜರ್ ಬರ್ಲಿಲ್ವಾ? ಅವ್ರು ಸ್ವಲ್ಪ ಬಿಸಿ ಇದ್ದಾರೆ ಸರ್, ಅದಕ್ಕೆ ನನ್ನನ್ನು ಕಳಿಸಿದ್ರು. ಓ, ನಿಮ್ ಹೋಮ್ ಲೋನ್ಗೆ ಸಂಬಂಧಪಟ್ಟ ಪ್ರೋಸೆಸ್ ಎಲ್ಲ ಪೂರ್ತಿಯಾಗಿದೆ ಸರ್. ನೀವಿಬ್ರು ಇದ್ರಲ್ಲಿ ಒಂದು ಸೈನ್ ಮಾಡಿದ್ರೆ ರೆಡಿ ಆಗುತ್ತೆ ಸರ್. ಹಾ,
ಇಲ್ಲ ಅಲ್ಲೇ ಸರ್. ಓಕೆ ಮೇಡಮ್ ನೀವು ಕೂಡ ಸೈನ್ ಮಾಡಿ ಮೇಡಮ್. ತಗೋ ಶ್ಯಾಮ. ಓಕೆ ತಗೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನಾನಿನ್ ಬರ್ತೀನಿ. ಶ್ಯಾಮ, ನಾವ್ ಈ ಮನೆ ತಗೊಂಡಿರೋ ವಿಷಯ ಮಮ್ಮಿಗೆ, ಡ್ಯಾಡಿಗೆ, ಅಣ್ಣಂಗೆ, ಅತ್ತಿಗೆಗೆ ಗೊತ್ತಾಗ್ಲೇಬಾರ್ದು. ಅವರೆಲ್ಲ ಇಲ್ಲಿಗೆ ಬಂದ್ಮೇಲೆ ಇದು ನಮ್ಮನೆ ಅಂತ ತಿಳ್ಕೊಂಡು ಅವಾಗ್ಲೇ ಸರ್ಪ್ರೈಸ್ ಆಗ್ಬೇಕು. ಹಾಗೆ ಆಗ್ಲಿ. ನೀವ್ ಅನ್ಕೊಂಡ್ ಹಾಗೆ ಸರ್ಪ್ರೈಸ್ ಕೊಡೋಣ. ನಿಮ್ಗೆ ಹೇಗಿಷ್ಟನೋ ಹಾಗೆ ಮಾಡಿ. ನನ್ನ ಹೆಂಡತಿಗೆ ಇಷ್ಟ ಆದ್ರೆ ನನಗೂ ಇಷ್ಟ ಆಗತ್ತೆ. ಆದ್ರೆ ಒಂದು ಮಾತ್ರ ನನ್ನಿಷ್ಟದ ಪ್ರಕಾರನೇ ಆಗ್ಬೇಕು. ಏನದು? ಕೃಷ್ಣನ್ ವಿಗ್ರಹ ಇಡ್ಬೇಕು. ಹಾಗೆ ಮಾಡಿ. ನೀವೆಲ್ಲಿಟ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಿರೋ ಅಲ್ಲೇ ವಿಗ್ರಹ ಇಡೋಣ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಶ್ಯಾಮ, ಇವರೆಲ್ಲ ಡೆಕೋರೇಟ್ ಮಾಡಕ್ ಬಂದಿರೋರು, ಇಂಟೀರಿಯರ್ ಡಿಸೈನರ್ಸ್. ನಾಳೆ ಮಾರ್ನಿಂಗೇ ಗೃಹ ಪ್ರವೇಶ. ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಡೆಕೋರೇಟ್ ಮಾಡಿ. ಓಕೆ ಸರ್. ಸ್ವಲ್ಪ ಹೊರಗಡೆ ಪಿಲ್ಲರ್ಸ್ಗೆಲ್ಲ ಹೂ ಹಾಕಿ. ಸರಿ ಸರ್. ಚೆನ್ನಾಗಿರ್ಬೇಕು. ಆಯ್ತು ಸರ್. ಓಕೆ ಸರ್. ನಿಮ್ ಡೆಕೋರೇಟ್ महालक्ष्मी देवताभ्यो नमः, महासरस्वत्यै नमः, वाराही देवतायै नमो नमः। ओम हिरण्यवर्णां हरिणीं सुवर्णरजतश्रियां चन्द्रां हिरण्मयीं लक्ष्मीं जातवेदो ममावह ताम् आवह जातवेदो लक्ष्मीमनपगामिनीं यस्यां हिरण्यं विन्देयं गामश्यं पुरुषानहम् अश्वपूर्वां दशमद्यां हस्तिनादप्रबोधिनीं श्रियं देवीमुपह्वये श्रीर्मादेवी जोषदां तां सोऽस्मितां हिरण्यप्राकारामार्द्रां ज्वलन्तीं तृप्तां तर्पयन्तीं पद्मे स्थितां पद्मवर्णां तामिहोपह्वये श्रियं चन्द्रां प्रभासां यशसा प्रणन्तीं श्रियं लोके देवदिष्टामुदारां तां पद्मिनीं शरणमहं प्रपद्ये ऐर्मे लक्ष्मी ऐर्मे नस्यतां स्वाङ्गणे आदित्यवर्णे तपसोऽजातो वनस्पतिस्थो वृक्षोरबिल्वः तस्य फलानि तपसानुदन्तमायान्तर्याश्च बाह्या अलक्ष्मीः उपैतमां देवसदः कीर्तिस्मननासा प्रादुर्भूतो ओऽस्मि राष्ट्रेऽस्मिन् कीर्तिमद्यं ददातु मे क्षुद्धिपासामलां ज्येष्ठामलक्ष्मीं नाशयाम्यहम् अभूतिं समृद्धिं च सर्वान् निर्वदमे जहात् गन्धद्वारां दुरादर्शां नित्यपुष्टां करीषिणीं ईश्वरीकुं सर्वभूतानां तामिहोपह्वये श्रियं हरिः ॐ ऐं मुहूर्तस्य मुहूर्तोऽस्तु श्रीमन्महागणाधिपतये नमो नमः महालक्ष्मी देवताभ्यो नमः ॐ ललितादेव्यै नमः ऐं ह्रीं श्रीं 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 श्रीमात्रे नमः अरुणां करुणातरङ्गिताक्षीं धृतपाशाङ्कुशपुष्पवाणचापाम् अणिमादिभिरावृतां मयूखैः अहमित्येव विभावये भवानीं ध्यायेत् पद्मासनस्थां विकसोरां पद्मपत्रायताक्षीं हेमाभां पीतवस्त्रां करकञ्चलसद्देव पद्मां वराङ्गीं सर्वालङ्कारयुक्तां सततमवैगां रत्नम्रां भवानीं श्रीविद्यां शान्तमूर्तिं सकलसर्वोत्तां सर्वसम्पत्प्रदात्रीं ॐ ऐं ह्रीं श्रीं श्रीमात्रे नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तुते ॐ ऐं ह्रीं श्रीं श्रीं श्रीमात्रे नमः। श्रीमाता श्रीमहाराज्ञी श्रीमत्सिंहासनेश्वरी ಅದ್ಕೆ ತಗೋ. ಥ್ಯಾಂಕ್ ಯು. ಅತ್ತೆ, ಅದ್ಕೆ ಹತ್ರ ಅಡ ಇಟ್ಟಿದ್ದ ತಾಳಿ ಸಾಲ ಎಲ್ಲ ತೀರ್ಸಿದ್ವಿ. ವರ್ಮಾ ಅವರೇ, ನಾನಿನ್ ಹೋಗಿ ಬರ್ತೀನಿ. ಹೋಗಿ ಬನ್ನಿ. ನಮಸ್ಕಾರ. ಕೆಲವೊಂದು ಸಂಪ್ರದಾಯದಲ್ಲಿ, ಮುಖ್ಯವಾಗಿ ನಮ್ಮನೇಲಿ ಜೋರಾಗಿ ಮಾಡೋ ಹಬ್ಬ ಯಾವುದು ಅಂದ್ರೆ ನಮ್ ಅಮ್ಮನವ್ರ ಹಬ್ಬ. ಬೇರೆ ಬೇರೆ ಹೂವಲ್ಲಿ ಅಮ್ಮನವ್ರಿಗೆ ಅಲಂಕಾರ ಮಾಡಿ ತುಂಬಾ ಪ್ರಸಾದಗಳೆಲ್ಲ ಮಾಡಿ
ದೇವಿಗೆ ನವರಾತ್ರಿ ಮಾಡ್ತಾರೆ. ಈ ನವರಾತ್ರಿಲಿ ಪ್ರತಿದಿನ ಸಂಜೆ ಹೆಣ್ಮಕ್ಳೆಲ್ರು ಅವ್ರ ಅಮ್ಮನವ್ರನ್ನ ಒಂದ್ ಕಡೆ ಸೇರಿಸಿ ಉಯ್ಯಾಲೆ ಹಾಡ್ ಹೇಳ್ತಾರೆ. ಆದ್ರೆ ಈ ಅಮ್ಮನವ್ರು ಯಾರು, ಕತೆ ಏನು ಅಂದ್ರೆ, ಒಂದ್ ಪುರಾಣದ ಕತೆ ಇದ್ರ ಹಿಂದೆ ಇದೆ. ಹಿಂದೆ ಧರ್ಮಾಂಗದ ಅಂತ ರಾಜ ಇದ್ದ. ಅವನ್ ಹೆಂಡತಿ ಸತ್ಯವತಿ. ಅವ್ರಿಗೆ 3 ಗಂಡ್ಮಕ್ಳು. ಒಂದ್ ಯುದ್ಧದಲ್ಲಿ ಶತ್ರುಗಳ ಕೈಯಲ್ಲಿ ಆ 3 ಗಂಡ್ಮಕ್ಳು ಸಾಯ್ತಾರೆ. ಅದ್ರಿಂದ ಆ ರಾಜ ರಾಣಿ ನೋವಲ್ಲಿ ಒದ್ದಾಡ್ತಾರೆ. ಅವ್ರ ಹತ್ರ ಇರೋದ್ನೆಲ್ಲ ಬಡ ಪ್ರಜೆಗಳಿಗೆ ದಾನ ಮಾಡಿ ಕಾಡಿಗೆ ಹೋಗಿ ತಪಸ್ ಮಾಡಕ್ಕೆ ಶುರು ಮಾಡ್ತಾರೆ. ಆಗ ಶ್ರೀ ಮಹಾಲಕ್ಷ್ಮಿ ಪ್ರತ್ಯಕ್ಷ ಆಗಿ ಅವ್ರನ್ನ ವರ ಕೇಳಕ್ ಹೇಳ್ತಾರೆ. ಸಂತಾನ ಕಳ್ಕೊಂಡಿರೋ ನಮ್ಗೆ ನೀನೇ ಸಂತಾನ ಆಗಿ ಹುಟ್ಟಬೇಕು ತಾಯಿ ಅಂತ ಅವರು ತಾಯಿನ ಬೇಡ್ಕೋತಾರೆ. 9 ತಿಂಗಳು ಕಳೆಯೋ ಅಷ್ಟ್ರಲ್ಲಿ ಅವ್ರಿಗೆ ಆ ಅಮ್ಮನವರೇ ಮಗಳಾಗ್ ಹುಟ್ಟಿದ್ದು. ಆ ಕಾಡಲ್ಲಿರೋ ಋಷಿ ಮುನಿಗಳು ಎಲ್ರೂ ಬಂದು ಆ ಮಗುನ ಉಯ್ಯಾಲೆಲಿಟ್ರು. ಆಗ ಎಲ್ರಿಗೂ ಖುಷಿ ಆಯ್ತು. ಅವ್ರಿಗೆ ಆಯುಷ್ಮಾನ್ ಭವ ಅಂತ ಹರ್ಸಿದ್ರು. ಅಮ್ಮನವ್ರು ಹುಟ್ಟಿದ ಹಾಗೆ ಅವ್ರಿಗೆ ಸಕಲ ಸೌಭಾಗ್ಯ ಸಿಕ್ತು. ಆ ಅಮ್ಮ ಬೆಳೆದು ದೊಡ್ಡೋಳಾದ್ಲು. ಚಿತ್ರಾಂಗದ ಅನ್ನೋ ರಾಜನ್ ರೂಪದಲ್ಲಿ ಶ್ರೀ ಮಹಾವಿಷ್ಣು ಬಂದು ಅವಳನ್ನ ಮದ್ವೆ ಆದ. ಆ ರಾಜ್ಯದಲ್ಲಿ ಸಕಲ ಸಿರಿ ಸಂಪತ್ತು ಸೌಭಾಗ್ಯ ತುಂಬಿರ್ತಿತ್ತು. ಅಮ್ಮನವ್ರು ಹುಟ್ಟಿರೋ ಕಾಡಿನ ತುಂಬಾ ಹೂಗಳೇ ತುಂಬಿಕೊಂಡಿತ್ತು. ಋಷಿ ಪತ್ನಿಯರು ಮುನಿ ಕನ್ಯರು ಆ ಹೂವನ್ನ ತಗೊಂಡ್ ಬಂದು ಗೋಪುರ ಮಾಡಿ ಅಮ್ಮನವ್ರು ಹುಟ್ಟಿರೋ ದಿನ ಅಂತ ಪೂಜೆ ಮಾಡಿಸಿ ಆ ಪ್ರಸಾದನ ಕೊಟ್ಟು ನವರಾತ್ರಿಲಿ ಪೂಜೆ ಮಾಡಿ ಹಬ್ಬ ಮಾಡ್ತಿದ್ರು. ಡಾಕ್ಟರ್, ಏನಾಯ್ತು? ಭಯ ಪಡುವಂಥದ್ದೇನೂ ಇಲ್ಲ, ಎಲ್ಲ ಒಳ್ಳೇದೆ. ಶ್ಯಾಮ ತಾಯಿ ಆಗ್ತಿದ್ದಾರೆ. ಶ್ಯಾಮ, ಥ್ಯಾಂಕ್ಸ್ ಅಣ್ಣ. ತುಂಬಾ ಒಳ್ಳೆ ಸುದ್ದಿ ಹೇಳಿದ್ರಿ ಡಾಕ್ಟರ್, ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ಅವ್ರಿಗೆ ಸುಸ್ತು ಕಮ್ಮಿ ಆದ್ಮೇಲೆ ಹಾಸ್ಪಿಟ್ಲ್ ಕರ್ಕೊಂಬಂದು ಜನರಲ್ ಚೆಕಪ್ ಮಾಡಿಸಿ. ಸರಿ. ತುಂಬಾ ಖುಷಿ ಆಗ್ತಿದೆ ವಸಂತ. ಈ ಮನೆಯಲ್ಲಿ ಮಗುವಿನ ನಗು, ಗೆಜ್ಜೆ ಸದ್ದು ಕೇಳಿಸುತ್ತೆ. ಏನ್ ಅಖಿಲ್, ಎಲ್ಲಾರು ಇಷ್ಟೊಂದು ಖುಷಿಯಾಗಿ ಕಾಣಿಸ್ತಾ ಇದ್ದೀರಾ? ಏನಾದ್ರೂ ಸಂತೋಷದ ಸುದ್ದಿನಾ? ಹೌದಕ್ಕ, ತುಂಬಾ ದೊಡ್ಡ ಗುಡ್ ನ್ಯೂಸು. ನಾನು ತಂದೆ ಆಗ್ತಾ ಇದ್ದೀನಿ. ತುಂಬಾ ಒಳ್ಳೆ ವಿಷಯ. ಕಂಗ್ರ್ಯಾಚುಲೇಷನ್ ಶ್ಯಾಮ. ಅಖಿಲ್, ನೀನ್ ಹೋಗಿ ಈಗ ಸ್ವೀಟ್ಸ್ ತಗೊಂಡ್ ಬಾ. ಹೋಗೋ. ಸರಿ ಅದ್ಗೆ. ಕೃಷ್ಣ, ನನಗ್ ಬುದ್ಧಿ ಬಂದಾಗಿಂದ ನಿನ್ನ ಹೆಸರೇ ಹೇಳ್ದೆ, ನಿನ್ನ ಹಾಡೆ ಹಾಡ್ದೆ. ಆದ್ರೆ ಇವತ್ತು
ನೀನ್ ಕೊಟ್ಟಿರೋ ಈ ಆನಂದಕ್ಕೆ ಹೇಗ್ ಕೃತಜ್ಞತೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ನನ್ನಿಂದ ಈ ಭೂಮಿ ಮೇಲೆ ಒಂದ್ ಪ್ರಾಣ ತರ್ತಿದ್ಯಾ. ನನ್ ಜನ್ಮ ಧನ್ಯ ಆಯ್ತು ಕೃಷ್ಣ. ಹುಟ್ಟೋ ಮಗುಗೆ ನಿನ್ ಗುಣನೇ ಬರೋ ಹಾಗೆ ಹರ್ಸು ಕೃಷ್ಣ. ಕಷ್ಟ ಬಂದ್ರು ನಷ್ಟ ಆದ್ರೂ ಒಳ್ಳೆ ಮಾರ್ಗದಲ್ಲೇ ನಡೆಯೋ ಮಗುನ ಈ ಕುಟುಂಬಕ್ಕೆ ಕೊಡ್ತೀಯ ಅಂತ ಮನಸ್ಫೂರ್ತಿಯಾಗಿ ನಂಬ್ತಿದ್ದೀನಿ. ಇವತ್ತು ನೀನ್ ಕೊಟ್ಟಿರೋ ಈ ಸಂತೋಷಕ್ಕೆ ಹೇಗೆ ಕೃತಜ್ಞತೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಶ್ಯಾಮ, ಕಣ್ಣೀರಿಂದ ಕೃಷ್ಣನ್ ಬೇಡಿದ್ರೆ ಅಣ್ಣನ್ ಹಾಗೆ ಕೇಳಿದ್ ಕೊಡ್ತಾನೆ ಅಂತ ನಿನ್ನೆ ನೋಡಿದ್ಮೇಲೆ ನಂಬಿಕೆ ಬಂದಿದ್ದು. ಇವತ್ತು ನಮ್ಮ ಕುಟುಂಬ ಇಷ್ಟು ಆನಂದವಾಗಿರೋದಕ್ಕೆ ಕಾರಣ ನೀನು ನಿನ್ ಕೃಷ್ಣನೇ ಅಂತ ಹೇಳೋದ್ರಲ್ಲಿ ಯಾವ ಅತಿಶಯೋಕ್ತಿನೂ ಇಲ್ಲ. ನನ್ ಕೃಷ್ಣ ಅಲ್ಲ, ನಮ್ ಕೃಷ್ಣ. ಓಕೆ, ನಮ್ ಕೃಷ್ಣನೇ. ನಮ್ಮ ಕೃಷ್ಣ ನಮ್ಗೊಂದು ಪುಟ್ಟ ಕೃಷ್ಣನ ಕೊಡ್ತಾ ಇದ್ದಾನೆ. ಅದಕ್ಕೆ ಇದು. ಒಂದ್ ನಿಮಿಷ. ಏನಮ್ಮ, ರೋಡ್ ಮೇಲೆ ಬರ್ತಿರೋ ವೆಹಿಕಲ್ಸ್ ನ ನೋಡದೇ ಇರೋಷ್ಟು ಚಿಂತೆಲಿದ್ಯಾ? ಏನಾಯ್ತು? ಏನ್ ಹೇಳಿ ಮೇಡಮ್, ಕೈಯಲ್ಲಿ ಬಿಡಿಗಾಸು ಇಲ್ದೇ ಇರೋ ಪರಿಸ್ಥಿತಿಲಿದೀವಿ ನಾವು. ಅಂಥದ್ರಲ್ಲಿ ಇವ್ರ ಕುಡ್ತದಿಂದ ಇರೋ ಡ್ರೈವರ್ ಕೆಲ್ಸಾನೂ ಹೋಯ್ತು. ಅಲ್ದೆ ಈಗ ನಾನು ಒಬ್ಳು ಅಲ್ಲ, ನಾನು ಪ್ರೆಗ್ನೆಂಟು. ಹೇಗ್ ಬದುಕೋದು, ಏನ್ ಮಾಡೋದೋ ದಿಕ್ತೋಚದೇ ಇರೋ ಪರಿಸ್ಥಿತಿ. ನೀನೀಗ ಪ್ರೆಗ್ನೆಂಟಾ? ಹೌದಮ್ಮ. ಸ್ವಲ್ಪ ಸುಸ್ತಾಗಿ ವಾಂತಿ ಆಗ್ತಿತ್ತು, ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ಇವಳು ಕೂಡ ಪ್ರೆಗ್ನೆಂಟ್ ಅಂತಿದ್ದಾಳೆ. ಸೊ ಇವಳನ್ನ ಮನೆ ಕರ್ಕೊಂಡು ಹೋದ್ರೆ ನನಗ್ ಚೆನ್ನಾಗಿ ಯೂಸ್ ಆಗ್ತಾಳೆ. ನಿನ್ ಹೆಸರೇನಮ್ಮ? ಪೂರ್ಣ ಮೇಡಮ್. ನಮ್ಮ ಮನೆಯವ್ರ ಹೆಸರು ಕೋಟಿ. ನೋಡು ಪೂರ್ಣ, ನಿನ್ಗೇನಾಗಲ್ಲ. ನಿನ್ನ ಕೆಲ್ಸ ನಾನ್ ಕೊಡ್ತೀನಿ. ನನ್ ಡ್ರೈವರ್ ಕೂಡ ಊರಿಗೆ ಹೋಗ್ತಿದ್ದಾನೆ. ಮೇಡಮ್, ಅದು ನೀನ್ ಊರಿಗೆ ಹೋಗ್ತಿದ್ಯಾ? ನೋಡು ಪೂರ್ಣ, ಈ ಮನೇಲಿ ನಾನ್ ಬಿಟ್ರೆ ಯಾರೂ ಇರಲ್ಲ. ಇವತ್ತಿಂದ ಅಡ್ಗೆ ಕೆಲ್ಸ, ಕ್ಲೀನಿಂಗ್ ಎಲ್ಲ ನೀನೇ ನೋಡ್ಕೋಬೇಕು. ಆಯ್ತು ಮೇಡಮ್. ನಿನ್ ಗಂಡ ನನ್ ಕಾರ್ ಡ್ರೈವ್ ಮಾಡ್ತಾನೆ. ನಿಮ್ಮಿಬ್ಬರಿಗೂ ಸೇರಿ ಪ್ರತಿ ತಿಂಗಳು ಸಂಬಳ ಕೊಡ್ತೀನಿ. ನೋಡು ಕೋಟಿ, ಇಷ್ಟು ದಿನ ನೀನ್ ಹೇಗಿದ್ಯೋ ನನ್ಗದ್ ಬೇಕಾಗಿಲ್ಲ. ಇನ್ಮೇಲಿಂದ ಹುಷಾರಾಗಿರು. ಕುಡಿಯೋ ಅಂತ ಕೆಲ್ಸನೆಲ್ಲ ಮುಂದುವರ್ಸಿದ್ರೆ ಇಲ್ಲಿಂದ ತಕ್ಷಣ ಕಳಿಸ್ಬಿಡ್ತೀನಿ. ಮೊದ್ಲೇ ನಿನ್ ಹೆಂಡತಿ ಪ್ರೆಗ್ನೆಂಟ್. ನಿನ್ ಕುಡಿಯೋ ಚಟದಿಂದ ಅವಳಿಗೆ ಟೆನ್ಷನ್, BP ಕೊಟ್ಟು ನೆಮ್ಮದಿನೇ ಇಲ್ದಿರೋ ಹಾಗೆ ಮಾಡ್ಬೇಡ. ಹೊಟ್ಟೆಲಿರೋ ಮಗುಗೆ ಅಪಾಯ. ಸರಿ ಮೇಡಮ್, ನಾಳೆಯಿಂದ ಕುಡಿಯೋದಿಲ್ಲ. ಮತ್ತೆ ಇವತ್ತು ನೀವು ಕೆಲಸ ಕೊಟ್ಟಿರೋ ಖುಷಿಲಿ ಕೊನೆ ಸಲ ಒಂದು ಕ್ವಾರ್ಟರ್ ಕುಡಿತೀನಿ ಮೇಡಮ್. ಒಂದ್ ಕೆಲ್ಸ ಮಾಡು, ಒಂದ್ ಫುಲ್ ಬಾಟಲ್ ಕುಡ್ದು ಲಾರಿ ಕೆಳಗ್ ಬೀಳು. ಶನಿ ತೊಲ್ಗುತ್ತೆ. ಶ್ಯಾಮ, ಅದ್ಕೆ ಬನ್ನಿ. ಅದ್ಕೆ ಚೆನ್ನಾಗಿದ್ಯಾ? ತಗೋ. ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಂಗೇನು, ಆರಾಮಾಗೇ ಇದ್ದೀನಿ. ಒಂದ್ಸಲ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಶ್ಯಾಮನ್ನ ನೋಡಕ್ಕೆ ಅಂತ ಬಂದ್ಯಾ ವನಜಾಕ್ಷಿ? ಹೌದು ದೊಡ್ಡಮ್ಮ. ತುಂಬಾ ದಿನ ನಮ್ಮನೇಲೇ ಇದ್ರಲ್ಲ, ಒಂದೇ ಸಲ ಆ ಮನೆ ಖಾಲಿ ಮಾಡಿ ಇಲ್ಲಿ ಬಂದ್ಬಿಟ್ರಿ. ಇಷ್ಟು ದಿನ ಶ್ಯಾಮ ಪಕ್ಕದಲ್ಲೇ ಇದ್ಲು, ತುಂಬಾ ಅಭ್ಯಾಸ ಆಗಿತ್ತು. ಈಗ ಇಲ್ದೇ ಇರೋದಕ್ಕೆ ಬೇಜಾರಾಗತ್ತೆ. ಅಲ್ದೆ ಬಸ್ರಿ ಬೇರೆ ಈಗ, ಅದಕ್ಕೆ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ನಮಗ್ ಪರಿಚಯ ಆಗಿದ್ದು
ನಮ್ಮ ಅದೃಷ್ಟ. ಈ ಮನೆ ಮಗಳ ಹಾಗೆ ಕಷ್ಟ ಸುಖದಲ್ಲೂ ನಮ್ ಜೊತೆಲೇ ಇದೆಯಾ. ತುಂಬಾ ಥ್ಯಾಂಕ್ಸ್ ಅಮ್ಮ. ಪರವಾಗಿಲ್ಲ ದೊಡ್ಡಮ್ಮ, ನಂಗ್ ಮಾತ್ರ ಹತ್ರದವ್ರು ಅಂತ ಯಾರಿದ್ದಾರೆ ಇಲ್ಲಿ ಹೇಳಿ, ನಿಮ್ಮನ್ ಬಿಟ್ಟು. ಅದ್ಕೆ ಮಕ್ಳು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಶ್ಯಾಮ. ಅವರು ನನ್ ಜೊತೆ ಬರ್ತೀನಿ ಅಂತ ಒಂದೇ ಹಠ. ಸಂಡೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸ್ಕೂಲಿಗೆ ಕಳ್ಸಿದೀನಿ. ಅಕ್ಕ, ಮಕ್ಳನ್ ಕೂಡ ಕರ್ಕೊಂಡ್ ಬರ್ಬೇಕಿತ್ತು. ಮುಂದಿನ ಸಲ ಕರ್ಕೊಂಡ್ ಬರ್ತೀನಿ ಅಖಿಲ್, ಇವಾಗ ಆಗ್ಲಿಲ್ಲ ಅಷ್ಟೇ. ಹಲೋ, ಹಾ ನೀವು ಮಾತಾಡ್ತಾ ಇರಿ, ಇವಾಗ್ಲೇ ಬರ್ತೀನಿ. ಹಲೋ, ಯಾ ಹಾ ಶ್ರೀನಿವಾಸ್. ಅಮ್ಮ ವನಜಾಕ್ಷಿ, ಕಾಫಿ ತಗೊಂಡ್ ಬರ್ತೀನಿ, ಕೂತ್ಕೋ. ಕೂತ್ಕೊಳ್ಳಿ ಅದ್ಕೆ. ಬಾಬಾ ನೀನು ಕೂತ್ಕೋ. ಆಗಿದೆ ಶ್ಯಾಮ, ನನಗ್ ತುಂಬಾ ಇಷ್ಟ ಆಯ್ತು. ಕಾಫಿ ತಗೊಮ್ಮ. ಹೌದು, ಕೇಳೋದ್ ಮರ್ತಿದ್ದೆ ಶ್ಯಾಮ, ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊತಾ ಇದ್ಯಾ? ಮಾಡ್ಸಿದೀನಿ ಅದ್ಕೆ, ಎಲ್ಲ ಸರಿಯಾಗಿದೆ ಅಂದ್ರು. ಯಾವ ಹಾಸ್ಪಿಟಲ್ಲು? ಶ್ರೀ ಸಾಯಿ ಮದರ್ಸ್ ಹಾಸ್ಪಿಟಲ್. ಹೌದಾ? ಆ ಹಾಸ್ಪಿಟಲ್ ಅಲ್ಲಿ ನಿನ್ ಹಾಗೆ ಪ್ರೆಗ್ನೆಂಟ್ ಇರೋರನ್ನ ನೋಡೋ ಡಾಕ್ಟರು, ಅವ್ರ ಹೆಸರೇನು ಇತ್ತಮ್ಮ? ಡಾಕ್ಟರ್ ಲಲಿತಾ, ಗೈನಕಾಲಜಿಸ್ಟ್. ಹಾ, ಅವ್ರೆ. ನೀನ್ ಚೆಕಪ್ ಮಾಡಿಸ್ಕೊಳ್ಳೋದು ಆ ಡಾಕ್ಟರ್ ಹತ್ರನಾ? ಅವ್ರ ಹತ್ರನೇ. ತುಂಬಾ ಒಳ್ಳೆ ಡಾಕ್ಟರ್ ಶ್ಯಾಮ. ನನ್ ಚಿಕ್ಕಮ್ಮನ್ ದೊಡ್ಡ ಮಗಳಿಗೂ ಕೂಡ ಅವರೇ ಡೆಲಿವರಿ ಮಾಡಿಸಿದ್ದು. ಹೌದಾ? ಸರಿ ಶ್ಯಾಮ, ನಾನು ಹೊರಡ್ತೀನಿ, ಸ್ವಲ್ಪ ಕೆಲಸ ಇದೆ. ದೊಡ್ಡಮ್ಮ ಬರ್ತೀನಿ. ಸರಿನಮ್ಮ, ಹುಷಾರು. ಯಾಕೆಂದ್ರೆ ತುಂಬಾ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದ್ಮೇಲೆ ಬಡತನದಿಂದ ಒಳ್ಳೆ ಆಹಾರ, ಟ್ರೀಟ್ಮೆಂಟ್ ಇಲ್ಲದೆ ಕಷ್ಟಪಡ್ತಾ ಇದ್ದಾರೆ. ನೀವ್ ಈ ಕೆಲಸ ಮಾಡ್ತಾ ಇರೋದಕ್ಕೆ ನಾನ್ ನಿಮ್ಗೆ ಧನ್ಯವಾದ ಹೇಳಲೇಬೇಕು. ನಿಜವಾಗ್ಲೂ ನೀವು ತುಂಬಾ ಗ್ರೇಟ್ ಐಶ್ವರ್ಯ ಅವರೇ. ಚಿಕ್ಕ ವಯಸ್ಸಿನಿಂದಾನು ಬೇರೆಯವ್ರಿಗೆ ಸಹಾಯ ಮಾಡೋದು ಅಭ್ಯಾಸ ಆಗಿದೆ. ಮದರ್ ತೆರೇಸಾ ಅವರಷ್ಟಲ್ದಿದ್ರು ಅವ್ರ ದಾರಿಲೇ ಸಮಾಜ ಸೇವೆ ಮಾಡ್ತಾ ಬದುಕಬೇಕು ಅಂತ ನಿರ್ಧಾರ ಮಾಡ್ದೆ. ಅದ್ರಲ್ಲೂ ಈ ತರ ತಾಯಿ ಆಗೋ ಲೇಡೀಸ್ಗೆ ಸೇವೆ ಮಾಡಿದ್ರೆ ನನ್ಗಾಗೋ ಸಂತೃಪ್ತಿನೇ ಬೇರೆ. ನಿಮ್ ಮೇಲೆ ನನ್ಗೆ ತುಂಬಾ ಗೌರವ ಬರ್ತಾ ಇದೆ ಐಶ್ವರ್ಯ ಅವರೇ. ನಾನು ಕೂಡ ಅವಾಗ ಕ್ಯಾಂಪ್ಗಳನ್ನ ಮಾಡಿ ಲೇಡೀಸ್ಗೆ ಫ್ರೀ ಚೆಕಪ್ ಮಾಡಿಸ್ತೀನಿ. ನಿಮ್ ಒಳ್ಳೆತನ, ಗೈನಕಾಲಜಿಸ್ಟ್ ಆಗಿ ನೀವ್ ಮಾಡಿರೋ ಸೇವೆನ ತಿಳ್ಕೊಂಡೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ನಮ್ ಟ್ರಸ್ಟ್ ಕಡೆಯಿಂದ ಪ್ರೆಗ್ನೆಂಟ್ ಲೇಡೀಸ್ಗೆ ಸ್ವಲ್ಪ ಕಡಿಮೆ ಫೀಸಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ನಾವಿಬ್ರು ಜಾಸ್ತಿ ಜನರಿಗೆ ಸಹಾಯ ಮಾಡ್ಬೋದು. ಜೊತೆಗೆ ಹಾಗೆ ಮಾಡೋದಕ್ಕೆ ನಿಮ್ಮನ್ನು ಕೂಡ ನಮ್ ಟ್ರಸ್ಟ್ ಮೆಂಬರ್ ಆಗಿ ಆಡ್ ಮಾಡ್ಕೋತೀನಿ. ಖಂಡಿತ ಐಶ್ವರ್ಯ ಅವರೇ, ನೀವು ಮಾಡ್ತಾ ಇರೋ ಈ ಒಳ್ಳೆ ಕೆಲ್ಸಕ್ಕೆ ನನ್ನಿಂದ ಆಗೋ ಸಹಾಯ ಯಾವಾಗ್ಲೂ ಇರುತ್ತೆ. ತುಂಬಾ ಥ್ಯಾಂಕ್ ಯು ಡಾಕ್ಟರ್. ಇವಳು ಪೂರ್ಣ. ನಮಸ್ತೆ ಡಾಕ್ಟರ್. ಬಾಮ್ಮ ಪೂರ್ಣ. ಅಯ್ಯೋ, ಇವನ್ ಮತ್ತೆ ಕುಡ್ಕೊಂಡ್ ಬಂದಿದ್ದಾನೆ. ಈಗ ಮೇಡಮ್ ಏನಂತಾರೋ ಏನೋ. ಇವನ್ ನನ್ನ ನೆಮ್ಮದಿಯಾಗಿ ಬದುಕೋದಕ್ ಬಿಡಲ್ಲ. ಮೇಡಮ್ ನಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೇನೋ. ನಿನ್ ಗಂಡ ಕುಡಿದ್ ಬಂದಿದ್ದಾನೆ. ಕ್ಷಮಿಸಿ ಮೇಡಮ್, ಹೀಗ್ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ಅವ್ರಿಗೆ ನಾನ್ ಬುದ್ಧಿ ಹೇಳ್ತೀನಿ ಮೇಡಮ್. ನಿಮಗ್ ಬುದ್ಧಿ ಇದ್ಯಾ? ಈ ಜನ್ಮದಲ್ಲಿ ನೀನ್ ಬದಲಾಗಲ್ಲ, ಎಲ್ಲ ನನ್ ಕರ್ಮ.
ಇನ್ಯಾವತ್ತೂ ಹೀಗ್ ಮಾಡಲ್ಲ ಅಂತ ಮೇಡಮ್ ಹತ್ರ ಕ್ಷಮೆ ಕೇಳು. ಕ್ಷಮಿಸಿ ಮೇಡಮ್, ಇನ್ಯಾವತ್ತೂ ಕುಡಿಯಲ್ಲ. ಮತ್ತೆ ಈಗ ಯಾಕೆ ಕುಡ್ದೆ? ನಿನಗ್ ಮುಂಚೆನೆ ಹೇಳಿದ್ನಲ್ಲ ಕುಡಿಯೋದ್ ಬಿಡು ಅಂತ. ಹೇಳಿದ್ರಿ ಮೇಡಮ್. ಮತ್ತ್ಯಾಕ್ ಕುಡ್ದೆ? ಇಲ್ಲಿರಕ್ ಇಷ್ಟ ಇಲ್ವಾ? ಹಾಗೆಲ್ಲ ಹೇಳ್ಬೇಡಿ ಮೇಡಮ್. ನಿಮ್ ಮನೆಗ್ ಬಂದ್ಮೇಲೆ ಸ್ವಲ್ಪ ಊಟ ಸಿಗ್ತಿದೆ, ಹೆಂಗೋ ಖುಷಿಯಾಗಿದ್ದೀವಿ. ನಮ್ಮನ್ನ ಕಳಿಸ್ಬೇಡಿ ಮೇಡಮ್, ನಿಮಗ್ ಕೈ ಮುಗಿತೀನಿ. ಇನ್ನೊಂದ್ಸಲ ಇದು ರಿಪೀಟ್ ಆದ್ರೆ ಕ್ಷಮ್ಸಲ್ಲ. ಹೋಗು. ಸರಿ ಮೇಡಮ್, ಇನ್ಯಾವತ್ತೂ ಕುಡಿಯಲ್ಲ. ಕ್ಷಮಿಸಿ ಮೇಡಮ್, ಕುಡಿಯೋದನ್ನ ಬಿಡಿಸೋದಕ್ಕೆ ಎಲ್ಲ ರೀತಿಲೂ ಪ್ರಯತ್ನ ಪಟ್ಟಿದ್ದೀನಿ, ಆದ್ರೆ ಅವನ್ ಬದ್ಲಾಗಿಲ್ಲ. ನೀವ್ ಹೇಳಿದ್ರಿ ಅನ್ನೋ ಭಯಕ್ಕಾದ್ರೂ ಅವನು ಕುಡಿಯೋದನ್ ಬಿಟ್ರೆ ಸಾಕು. ನೀನ್ ನಿನ್ ಗಂಡನ್ ಬಗ್ಗೆ ಯೋಚನೆ ಮಾಡದ್ ಬಿಡು. ಟೈಮ್ಗೆ ತಿಂದು ಮೆಡಿಸಿನ್ ತಗೋ. ಸರಿ ಮೇಡಮ್. ನನ್ ಗಂಡ ಕುಡ್ಕೊಂಡ್ ಬಂದ್ರು ಕ್ಷಮಿಸ್ತಾ ಇದ್ದೀರಾ? ನನಗ್ ಒಳ್ಳೇದು ಕೆಟ್ಟದ್ದು ನೋಡ್ತಾ ಇದ್ದೀರಾ? ತುಂಬಾ ಥ್ಯಾಂಕ್ಸ್ ಮೇಡಮ್. ಪರವಾಗಿಲ್ಲ. ನಿದ್ರೆ ಮಾಡೋ ಮುಂಚೆ ಹಾಲು ಕುಡಿಯೋದ್ ಮರಿಬೇಡ. ಆಯ್ತು ಮೇಡಮ್. ನಿನ್ ಗಂಡ ಕುಡಿದ್ರೇನು ಕುಡಿದಿದ್ರೇನು, ನಿನ್ ಹೊಟ್ಟೆಲಿರೋ ಮಗು ನನಗೆ ತುಂಬಾನೇ ಇಂಪಾರ್ಟೆಂಟ್. ಅಲ್ಲಿ ತನಕ ಸಹಿಸ್ಕೋತೀನಿ ಬಿಡು. ಶ್ಯಾಮಾ, ಅದ್ಕೆ ಏನ್ ಸಡನ್ ಆಗಿ ಬಂದಿದ್ದೀರಾ? ಕಲೆಕ್ಷನ್ಗೆ ಅಂತ ಹೊರಟಿದ್ದೆ, ದಾರಿಲೇ ಅಲ್ವಾ ಅಂತ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಂಗೋಸ್ಕರ ಹಿಮಾಲಯದಿಂದ ಕೇಸರಿ ತರಿಸಿದೀನಿ. ಇದನ್ನ ಕೊಟ್ಟೋಗೋಣ ಅಂತ ಬಂದೆ. ನಿಮ್ಗೆ ಹಿಮಾಲಯದಲ್ಲಿ ಕೂಡ ಪರಿಚಯ ಇರೋರಿದಾರಾ? ಹಿಮಾಲಯ ಅಲ್ಲ, ಕಾಶ್ಮೀರಲ್ಲಿದ್ದಾರೆ. ನನ್ನ ಹತ್ರ ಸಾಲ ತಗೊಂಡೋರ್ ಸೊಸೆ ಕಾಶ್ಮೀರದಿಂದ ಬರ್ತಿದ್ರು. ಕಾಶ್ಮೀರದ ಕೇಸರಿನೇ ಬೇಕು ಅಂತ ಹೇಳಿ ನಾನ್ ತರಿಸಿದೀನಿ. ನಮಗ್ ಸಿಗೋದ್ರಲ್ಲಿ ಬೆರಕೆ ಇರತ್ತೆ ಅಂತ ಒರಿಜಿನಲ್ ಕೇಸರಿನೇ ತರಿಸಿದೀನಿ. ಥ್ಯಾಂಕ್ಸ್ ಅದ್ಕೆ. ನಮ್ ಶ್ಯಾಮ ಬಗ್ಗೆ ಎಷ್ಟು ಜಾಗ್ರತೆ ವಹಿಸ್ತೀಯ ವನಜಾಕ್ಷಿ. ಕೇಸರಿನ ಹಾಲಲ್ಲಿ ಹಾಕೊಂಡ್ ಕುಡಿದ್ರೆ ಮಕ್ಕಳು ಒಳ್ಳೆ ಬಣ್ಣದಲ್ಲಿ ಹುಡ್ತಾರಂತೆ. ರಕ್ತ ಹಂಚ್ಕೊಂಡ್ ಹುಟ್ಟೋ ಮಕ್ಕಳು ಯಾವ ಬಣ್ಣದಲ್ಲಿದ್ರೇನಂತೆ ವನಜಾಕ್ಷಿ. ನೀವ್ ಹೇಳೋ ಮಾತ್ ಕೂಡ ನಿಜಾನೇ ದೊಡ್ಡಮ್ಮ. ಆದ್ರೆ ಎಲ್ಲರೂ ಏನೋ ಅನ್ಕೊಳ್ತಾರಲ್ವಾ ಅಂತ ನಾನ್ ತರಿಸ್ದೆ ಅಷ್ಟೆ. ಆದ್ರೂ ಗುಣ ಮುಖ್ಯನೇ ಹೊರತು ಬಣ್ಣದಲ್ಲಿ ಏನಿದೆ. ನಿನ್ಗೆ ಬೇಡ ಅನ್ಸಿದ್ರೆ ಬಿಟ್ಬಿಡು ಶ್ಯಾಮ. ಹಾಗೇನಿಲ್ಲ ಅದ್ಕೆ, ನೀವು ಪ್ರೀತಿಯಿಂದ ತಂದ್ರಿ ಅಷ್ಟು ಸಾಕು. ಇನ್ನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ ಪ್ಲಾನ್ ಸಕ್ಸಸ್ ಆಯ್ತಲ್ಲ, ಖುಷಿಯಾಗಿರ್ತೀರಾ ಅನ್ಕೊಂಡ್ರೆ ಇನ್ನೂ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ವನಜಾಕ್ಷಿ ವನಜಾಕ್ಷಿ ವನಜಾಕ್ಷಿ. ಏನ್ ಮೇಡಮ್, ನನ್ನ ಹೆಸರನ್ನ ಅಷ್ಟೊಂದ್ಸಲ ಹೇಳ್ತಾ ಇದ್ದೀರಾ? ನನ್ನ ಹೆಸರು ಅಷ್ಟೊಂದ್ ಚೆನ್ನಾಗಿದ್ಯಾ? ಹೌದು, ತುಂಬಾ ಚೆನ್ನಾಗಿದೆ. ಆದ್ರೆ ನಾನ್ ಸೀರಿಯಸ್ ಆಗಿ ಮಾತಾಡ್ಬೇಕಾದ್ರೆ ಕಾಮಿಡಿ ಮಾಡ್ಬೇಡ. ಆಯ್ತು ಮೇಡಮ್. ನಮ್ ಪ್ಲಾನ್ ಸಕ್ಸಸ್ ಆಯ್ತು ಅಂತಿದ್ಯಾ, ಆದ್ರೆ ಅದು ತಪ್ಪು. ನಿಜವಾಗ್ಲೂ ನಾವು ಪ್ಲಾನ್ ಮಾಡ್ಬೇಕಾಗಿರೋದು ಈಗ. ಅದೇನು ಮೇಡಮ್? ಮನೆ ಕಟ್ಟದ ಹಾಗೆ ಹಬ್ಬ ಆಗಲ್ಲ, ಮುಂದಿದೆ ಮಾರಿ ಹಬ್ಬ ಅಂತಾರಲ್ಲ. ನಾವೀಗ ಮನೆ ಕಟ್ಟಿದೀವಿ ಅಷ್ಟೇ, ನಿಜವಾದ ಹಬ್ಬ ಮುಂದೆ ಇದೆ.
ಮಹಾನುಭಾವರು ಮಾತು ಕೆಲ್ಸ ಅಷ್ಟು ಬೇಗ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ನಿಮ್ಮನ್ನ ನೋಡಿದ್ರೆ ನನಗೆ ಮಹಾನುಭಾವರಾಗೆ ಕಾಣ್ತೀರಾ. ಹೊಗಳ್ತಿರೋದಾ ಬಿಸ್ಕೆಟ್ ಹಾಕ್ತಿರೋದಾ? ಅಯ್ಯೋ ಏನ್ ಮೇಡಮ್ ಹೀಗಂತೀರಾ? ನಿಮ್ಮನ್ನ ತಿಂತಾ ಇರೋಳು ನಾನು. ನಿಮಗೆ ಯಾಕೆ ಬಿಸ್ಕೆಟ್ ಹಾಕ್ತೀನಿ ಹೇಳಿ? ಸುಮ್ನೆ ಅಂದಿದ್ದು, ಯೋಚನೆ ಮಾಡ್ಬೇಡ. ಮತ್ತೆ ಈಗ ಮುಂದಿನ ಕೆಲಸ ಏನು ಮೇಡಮ್? ಶ್ಯಾಮಗೆ ಮಗ ಹುಡ್ತಿದ್ದಾನೆ. ನಮ್ ಪ್ಲಾನ್ ವರ್ಕೌಟ್ ಆಗ್ಬೇಕು ಅಂದ್ರೆ ಪೂರ್ಣಂಗೂ ಕೂಡ ಹುಡುಗನೇ ಹುಟ್ಬೇಕು. ಆಗ್ಲೇ ನಾವ್ ಅನ್ಕೊಂಡಿರೋದನ್ನ ಸಾಧಿಸಕ್ಕಾಗೋದು. ಶ್ಯಾಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನೀವು ಆ ಕೆಲಸದವಳನ್ನ ಕರ್ಕೊಂಡ್ ಬಂದು ರಾಶಿಗಟ್ಲೆ ದುಡ್ಡು ಖರ್ಚು ಮಾಡಿ ಮಹಾರಾಣಿ ತರ ನೋಡ್ಕೋತಾ ಇದ್ದೀರಾ. ಒಂದು ವೇಳೆ ಆ ಹೆಂಗ್ಸ್ಗೆ ಗಂಡು ಮಗು ಹುಟ್ಟುತ್ತಾ ಇದ್ರೆ ಪಾಪ ಸರಿಯಾದ ಆಹಾರ ಇಲ್ದೆ ಡೆಲಿವರಿ ಆಗ್ತಿದ್ದ ಹಾಗೆ ತಾಯಿ ಮಗು ಇಬ್ರು ಸತ್ತೋದ್ರು. ಅಯ್ಯೋ ಎಂತ ಅನ್ಯಾಯ ವನಜಾಕ್ಷಿ. ಅವ್ರಿಗೆ ಹೇಳೋರಿಲ್ದೆ ಈ ತರ ಎಲ್ಲ ಆಗೋಯ್ತು ಮೇಡಮ್. ಇಲ್ದಿದ್ರೆ ಮೊದ್ಲೇ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು. ಕನಿಷ್ಠ ಅಮ್ಮನ್ ಪ್ರಾಣನಾದ್ರೂ ಉಳಿತಿತ್ತು. ಏನ್ ಮಾಡೋದು, ಅವ್ರ ಜಾತಕನೇ ಸರಿ ಇಲ್ಲ. ಇಲ್ ನೋಡು ಪೂರ್ಣ, ಯಾವ್ದಕ್ಕೂ ಒಳ್ಳೇದು ನೀನು ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊಳಮ್ಮ. ಮೊದ್ಲೇ ದಿನ ಸರಿ ಇಲ್ಲ. ನಾನು ಕೂಡ ಇಂಥದ್ ಕೇಳಿದೀನಿ ಪೂರ್ಣ. ಯಾವ್ದಕ್ಕೂ ಒಳ್ಳೇದು ನಮ್ ಹುಷಾರ ನಾವಿರ್ಬೇಕು. ಪೂರ್ಣ, ನಾಳೆ ಹಾಸ್ಪಿಟ್ಲ್ಗೆ ಹೋಗೋಣ. ನಾಳೆ ಒಂದ್ಸಲಿ ಸ್ಕ್ಯಾನಿಂಗ್ ಮಾಡಿಸ್ತೀನಿ. ಮಗು ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳೋಣ. ನೀವ್ ಹೇಳಿದನ್ ಕೇಳಿದ್ಮೇಲೆ ನನ್ಗೂ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅನಿಸ್ತಿದೆ ಮೇಡಮ್. ಸರಿ, ನೀನ್ ಹೋಗಿ ರೆಸ್ಟ್ ಮಾಡು. ಸರಿ ಮೇಡಮ್. ಇದನ್ ಯಾಕೆ ತಂದ್ರಿ? ಉಪ್ಪಿನಕಾಯಿ ತಿನ್ಬೇಕು ಅನಿಸ್ತಿದೆ ಅಂದ್ಯಲ್ಲ, ತಗೋ ನಿನಗೋಸ್ಕರ ತಂದೆ. ಹೌದಾ? ಥ್ಯಾಂಕ್ ಯು. ಬೇಡ ಬಿಡಿ. ಏನಾಯ್ತು ಶ್ಯಾಮ? ಅತ್ತೆ ಇದನ್ನ ತಿನ್ಬೇಡ ಅಂತಂದಿದ್ರಲ್ಲ, ನನಗ್ ಬೇಡ. ಈಗ ತಿಂದ್ರೆ ಅತ್ತೆ ಮತ್ತೆ ಗೌರವ ಕೊಡ್ದಿರೋ ಹಾಗಾಗತ್ತೆ. ಏನು ಪರವಾಗಿಲ್ಲ, ತಿನ್ನು. ನಿನ್ ಗೌರವ ಮರ್ಯಾದೆಗೆ ಏನು ಕಡಿಮೆ ಆಗಲ್ಲ. ಯಾಕೆ ಅಂದ್ರೆ ಇದು ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ತರ ಇರುತ್ತೆ. ಹೌದಾ? ಆ ತರನೂ ಇರತ್ತಾ? ಮನುಷ್ಯನ್ ಅಗತ್ಯ ಅನಿವಾರ್ಯಕ್ಕೆ ಸರಿಯಾಗಿ ಮಾರ್ಕೆಟಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ. ತಿನ್ನು, ನಾನು ಕೊಡ್ತೀನಿ ಇರು.
ದೊಡಮ್ಮ ಇನ್ ಸಾಕು, ಅಷ್ಟೆಲ್ಲ ಯಾಕೆ? ಹೆಚ್ಚಿಗೆನೆ ಹಾಕ್ಬೇಕು ವನಜಾಕ್ಷಿ. ಈ ಬಳೆ ಜಾಸ್ತಿ ಇರೋದ್ರಿಂದ ನಾಡಿ ಮೇಲೆ ಒತ್ತಡ ಬಿದ್ದು ಹೆರಿಗೆ ಸುಲಭವಾಗಿ ಆಗತ್ತೆ ಅಂತಾರೆ. ಆಹಾ